ಮಹಾರಾಜರೇ, ಹೀಗೆ ಆದ್ರೆ ನಿಮ್ಮ ಮರ್ಯಾದೆ. ಮಹಾಮಂತ್ರಿಗಳೇ, ನಿಮ್ಮನ್ನು ಸ್ವಲ್ಪ ಹೊತ್ತು ಬಿಟ್ಟು ಬರಲಿಕ್ಕೆ ಹೇಳ್ತೀನಿ. ಅಲ್ಲಿ ತನಕ ಅರಮನೆಯ ವಿಶ್ರಾಂತಿ ಗೃಹದಲ್ಲಿ ಹೊರಡಿಸಬೇಕಾಗಿದೆ. ಹೊರಟು. ನಾನು ಯಾರು ಅಂತ ಈ ಬಟ್ಟೆ ನೋಡಿದ್ರೆ ಗೊತ್ತಾಗೋದಿಲ್ಲ. ಈ ಫ್ಯಾಷನ್ ಬಂತು, ಡಿಗ್ನಿಟಿ ಹಾಳಾಗಿದೆ. ಇದಕ್ಕೆಲ್ಲ ಕಾರಣ ಆ ಸಿಂಪಿಗನೇ ಸಿಗಲಿ. ಒಂದು ಕೈಕಾಲು ಮುರಿತೀನಿ. ಕೆಳಕ್ಕೆ ಕೂತ್ರೆ ನಾನು, ಮೇಲ್ಕೆ ಕೂತ್ರೆ ರಾಜ. ನಾ ಎಲ್ಲಿ ಕೂರ್ತೀನಂತ ನೋಡ್ಲಿಕ್ಕೆ, ಕಡೆ ಪಕ್ಷ ಬಹುಪಾರ ಹೇಳಲಿಕ್ಕೆ ಒಂದೇ ಮಗದರಿಲ್ಲ. ನಮ್ಮ ರಾಜ್ಯದ ಮೇಲೆ ಯುದ್ಧ ಪ್ರಾರಂಭ ಆಗಿದೆ. ಸೈನಿಕರು ಕಡಿಮೆ ಇದ್ದಾರೆ. ಹಾಗಾಗಿ ಒಂದಿಯನ್ನು ಇಲ್ಲೇ ಇರಿಸಿಕೊಂಡು ಮಾಗದರನ್ನು ಯುದ್ಧಕ್ಕೆ ಕಳಿಸಿದ್ದೇನೆ. ನನ್ನ ಹಣ ಬರಕ್ಕೆ ಇದ್ದ ಒಬ್ಬ ಒಂದಿಯೂ ಸುತ್ತು ಹೋಗಿದ್ದಾನೆ. ಬಹುಪರಾಕಿಲ್ಲದೆ ನಾನೆಲ್ಲಿ? ಅರಮನೆಯ ಗೋಡೆಗಳು ಕಿವುಡಾಗಿದ್ದಾವೆ. ನಾನು ಎಲ್ಲಿಗಾರು ಬರೋದಕ್ಕಿಂತ ಮುಂಚೆ ಬಹುಪರಾಕಿನ ಉದ್ಘೋಷ ಎಲ್ಲಿದ್ದೆ. ನಾನು ರಾಜ ಅಂತ ಗೊತ್ತಾಗದವರು ಹೇಗೆ? ಅಯ್ಯೋ, ನನ್ನ ಹಣ ಬರಕ್ಕೆ ಇಬ್ಬರು ಬಂದಿದೆ. ಅದು ತುಕ್ಕಿಡಿದು ತುಂಡು ಹಿಡಿಯೋದ್ರೊಳಗೆ ಸರಿಪಡಿಸ್ಕೋಬೇಕು. ನನಗೆ ನಾನೇ ಸರಿಪಡಿಸ್ಕೋಬೇಕು. ನನಗೆ ನಾನೇ ಅದಿತ್ತು. ಮಹಾರಾಜರೇ, ನೀವೇ ಹೇಳಿ ಕಳಿಸಿದ್ರಿ, ಇಷ್ಟು ಬೇಗ ಮರ್ತೋಯ್ತೆ. ಇಂಥ ಯೌವನದಲ್ಲಿ ಅವರು ಮರಳಾದ್ರೆ ಅನುಭವಿಸೋರಿಗೆ ಸಂತೋಷ ಇರ್ಬೋದೇನೋ, ಆದ್ರೆ ಜಗತ್ತಿಗೆ ಕಷ್ಟ ಸಹಿಸೋಕ್ಕಾಗಲ್ಲ. ಯಾಕೆ? ನೆನಪು ಹಾರಿಸಿ ಜನಸಂಖ್ಯೆ ಹೆಚ್ಚಾಗುತ್ತೆ. ಹೌದು, ದೇಹ ಮತ್ತು ಮನಸ್ಸು ಎರಡು ಪಕ್ವ ಇರಬೇಕು. ಒಂದು ಎಳಸು, ಒಂದು ಬೆಳಸು. ಆದರೆ ಕೆಲಸ ಮತ್ತು ಅನುಭವಕ್ಕೆ ಸಂಬಂಧವೇನಲ್ಲ. ನನ್ನನ್ನು ನಾನು ಎಲ್ಲದನ್ನು ಬೆಳೆಸು. ಬೆಳೆದಾಗಲೇ ಬೇಸರ ಜಾಸ್ತಿ. ಯಾಕೆ ಅಂತೀಯ? ಆಸೆ ಸಾಯಲ್ಲ. ಆಸೆ ಇಲ್ಲ ಅಂದ್ರೆ ಜೀವನವೇ ಇಲ್ಲ ಅಂತ ಅರ್ಥ. ಹಾಗಾಗ್ಬಾರ್ದು. ಆಸೆ ಸಾಯ್ಬಾರ್ದು. ಎಲ್ಲ ಕಡೆ ಉತ್ಸಾಹ ಇದೆ. ಆಸೆ ಬಯಕೆ ಆಗಬೇಕು. ಬಯಕೆಯೇ ಸಾಧನೆಯ ಸೋಪಾನ ಆಗಬೇಕು. ಅದಕ್ಕೆ ನಿಮ್ಮನ್ನ ಬರ ಹೇಳಿದೆ. ಹಾಗಾದ್ರೆ ಯಾವ ಕಾರ್ಯಕ್ರಮ ಹಾಕೋಣ? ಪ್ರೇಮಿಗಳ ವಸಂತೋತ್ಸವ. ಯುಗಾದಿ ಕಳೆದು ಬಹಳ ದಿನಗಳಾಗಿದೆ. ಮದನ ವಸಂತೋತ್ಸವನ ಯಾವಾಗ ಪ್ರಾರಂಭಿಸಬೇಕಂತ ನಿಶ್ಚಯ ಮಾಡಿ. ನಾಳೆನೇ ಹುಣ್ಣಿಮೆ. ನಾಳೆ ಚಂದ್ರ ಆಕಾಶದಲ್ಲಿ ಪಳ 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 ಅಂತ ಹೊಳಿತಿರುತ್ತೆ. ಇನ್ನು 10 ದಿನ ತಡೆದ್ರೆ ಒಲೆ ಮೇಲಿಟ್ಟ ಪಾತ್ರೆಯ ತಳದ ತರ ಕಾಣಲಿಕ್ಕೆ ಪ್ರಾರಂಭ ಆಗುತ್ತೆ. ವಸಂತೋತ್ಸವ ಮಾಡೋದಿದ್ರೆ ನಾಳೆನೇ ಮಾಡಬೇಕು. ಡಂಗೂರ ಸಾಧು. ಪ್ರೇಮಿಗಳ ದಿನ ವಸಂತೋತ್ಸವ. ಮಂತ್ರಿಗಳೇ, ಪ್ರೇಮದ ಓಲೆಗಳು, ಸಾರ್ವಜನಿಕ ಮತ್ತು ವೈಯಕ್ತಿಕ ವೇದಿಕೆಗಳು, ಪ್ರೇಮ ಕಾಣಿಕೆಗಳ ಅಂಗಡಿಗಳು ಎಲ್ಲವೂ ಸಿದ್ಧ. ಯಾರ ಹಕ್ಕು, ಧಾರ್ಮಿಕ ನಡವಳಿಕೆ, ಒತ್ತಾಯ ಇಲ್ಲದೆ ನಡೆಯೋ ಹಬ್ಬ ಅಂದ್ರೆ ಇದೊಂದೇ. ಮೈಯಲ್ಲಿ ಹರಿಯ ಹೊಕ್ಕೋದೊಂದೇ ತಡ. ಮುದಿತನ ಬರೋ ತನಕ ಹಬ್ಬ ಅಂದ್ರೆ ಹಬ್ಬ, ಉತ್ಸಾಹ ಅಂದ್ರೆ ಉತ್ಸಾಹ. ಒಟ್ಟಿನಲ್ಲಿ ಮನ್ಮಥ ಹೊಕ್ಕ ಯಾವ ದೇಹವೂ ವ್ಯರ್ಥ ಆಗಬಾರದು. ಮುಂದಿನ ವರ್ಷ ಅದೇ ಮಲ್ಲಿಗೆ ಚಪ್ರದಲ್ಲಿ ತೊಟ್ಟಿಲು ಕಟ್ಟಿರಿ. ತಿಳಿಯುತ್ತಲ್ಲ? ನೀವಿನ್ನು ಹೊರಟು. ಮಹಾರಾಜರೇ, ನೀವು ಬರೋದಿಲ್ವೇ? ಸಮಯ ಇಲ್ಲ. ಸಮಸ್ಯೆಗಳು ಸಾವಿರಾರು. ಬಹುಪರ ಕೇಳಲಿಕ್ಕೆ ಯಾರು ಇಲ್ಲ. ಕಡೆ ಪಕ್ಷ ಒಬ್ಬ ಬಹುಪರದಾರನ ನೇಮಿಸಿ. ಮಹಾರಾಜರೇ, ಇದಕ್ಕಿಂತ ಮದನ ವಸಂತೋತ್ಸವ ದೊಡ್ಡದು. ಒಂದು ರೀತಿ ಲಾಭದಾಯಕ ಕೂಡ. ಅದರ ಉಸ್ತುವಾರಿ ನಾನು ನೋಡ್ಕೋತೀನಿ. ಬಹುಪರ ಕೇಳಲಿಕ್ಕೆ ಅರಮನೆ ಕೆಲಸ ಮಾಡೋ ಜನರಲ್ಲಿ ಸೋಮಯ್ಯ ಅಂತ ಇದ್ದಾನೆ. ಅವನನ್ನು ಕಳಿಸ್ತೀನಿ. ನಾನಿನ್ನು ಬರ್ತೀನಿ. ಹೊರಡಿ.
ಬಹುಪರಾಕ್ಕೆ ಹೇಳ್ತೀನಿ ಅಂದಿದ್ರೆ ಈ ಮಂತ್ರಿಗೆ ಏನಾಗ್ತಿತ್ತು? ಮರ್ಯಾದೆ. ನೀನಲ್ಲಿದ್ರೆ ಇನ್ನೊಬ್ಬನ ಹತ್ರ ಮಂತ್ರಿಗಿರಿ ಮಾಡ್ತೀನಿ ಹೊರತು ಮೈ ಹಣ್ಣು ಮಾಡ್ಕೊಳ್ಳಲ್ಲ ಅಂತ. ಈ ತರದ ಬದುಕು ಬಹಳ ಕಷ್ಟ. ಬುದ್ಧಿವಂತ ಆಗು. ನಾನು ಬುದ್ಧಿವಂತ ಆಗಬೇಕು. ಬಹಳ ಕಷ್ಟ, ಬಹಳ ಕಷ್ಟ. ಈ ಸೋಮಯ್ಯ ಯಾವಾಗ ಬರ್ತಾರೆ? ನೋಡೋರ್ಗೆ ಇದು ಕಷ್ಟ ಅಂತ ಅನ್ನಿಸ್ಬೋದು, ಅಥವಾ ಹೀಗೂ ಇದೆಯಾ ಅಂತ ಅನ್ನಿಸ್ಬೋದು. ಆದ್ರೆ ಯಾವುದೇ ರಾಜ್ಯಕ್ಕೂ ಹೀಗೆ ಕಡೆ ಪಕ್ಷ ಒಂದು ದಾರಿ ಇರುತ್ತೆ. ಇದನ್ನೇ ಕಳ್ಳ ಕಿಂಡಿ ಅನ್ನೋದು. ಮಹಾದ್ವಾರದಿಂದ ಇಲ್ಲಿಗೆ ಬರುವುದಾದ್ರೆ ರಾವುದ ದೂರ ಆಗುತ್ತೆ. ಆದ್ರೆ ಸಿಂಹಾಸನದ ಹತ್ತಿರ ಹೋಗಲಿಕ್ಕೆ ಸುಲಭದ ರಸ್ತೆ, ಹತ್ತಿರದ ದಾರಿ ಅಂದ್ರೆ ಇದೆ ಇದೊಂದೇ. ಮತ್ತಾರು ನೋಡಿಲ್ಲ ತಾನೆ? ಮಹಾರಾಜರಿಗೆ ಜಯವಾಗಲಿ. ದಣಿ ಅಡ್ಡ ಬಿದ್ದೆ ದಣಿ. ಕೆಲಸ ಏನು ಹೇಳಿದಣಿ? ಅಪ್ಪಣೆ ಮಾಡಿದಣಿ. ಒಂದೇ ಮಾಗದರಲ್ಲಿ ಒಂದೇ ಸತ್ತು ಹೋಗಿ ಮಾಗದ ಯುದ್ಧಕ್ಕೆ ಹೋಗಿದ್ದಾರೆ. ಬಹುಪರಾಕ್ ಹೇಳಲಿಕ್ಕೆ ಅರಮನೆಯಲ್ಲಿ ಯಾರೂ ಇಲ್ಲ. ನಾನಿಲ್ಲಿ ಅರಮನೆ ಗೋಡೆಗಳು ಕಿವುಡಾಗಿದ್ದಾರೆ. ಆದಷ್ಟು ಬೇಗ ಬಹುಪರಾಕ್ಗಾರು ನಿಲ್ಲಿಸಬೇಕು. ದಣಿ, ಗೋಪುರ ಕೇಳಿದ್ದು ಸುಲಭದ ಕೆಲಸ ಅಲ್ಲ ದಣಿ. ಹಾವಿನ ಹಂಗೆ ನಾಲ್ಗೆ ಕೊಳ್ಳಬೇಕು. ಎಲ್ಲಿ ನಿಲ್ಲಿಸ್ಬೇಕು, ಎಲ್ಲಿ ಸ್ವರ ಎಬ್ಬಿಸ್ಬೇಕು ಅಂತ ತಿಳಿಬೇಕು. ನಟನೆ, ನಡವಳಿಕೆ, ನಿಲುವು ಎಲ್ಲದೂ ಸರಿ ಇದೆ ಸರಿ. ಇಲ್ದಿದ್ರೆ ನಿಮ್ಮ ಮರ್ಯಾದೆಗೆ ಸಂಸ್ಕಾರ ಆಗುತ್ತೆ ದಣಿ. ಈಗಿನ ಹರೆದ ಹುಡುಗರಿಗೆ ನಿಮ್ ಹೆಸರು ಸಹಿತ ನೆನಪಾಗಲ್ಲ. ಅವರಿಗೆ ಹುಡುಗಿನ ಹೆಸರೇ ನಾಲ್ಗೆ ಮೇಲೆ ಕುಣಿತಾವೆ. ಹಾಗೆ ಸುತ್ತಿದ್ದಾರಾ ನನ್ನ ಪ್ರಜೆಗಳು? ಸಿಟ್ಟಾಗಬೇಡಿ ದಣಿ. ಹರೆಯ ಇರೋದೇ ಹಾಗೆ. ಒಂದೊಂದು ಮೀಸೆ ಕೂದಲು ಒಂದೊಂದು ಕಾಮನ ಬಾಣ ಇದ್ದಂಗೆ ಇರ್ತಾವೆ. ಹಂಗಾಗಿ ಯಾರಿಗೂ ಜಗ್ಗೋದಿಲ್ಲ. ಹೌದು, ನನ್ನ ಹರೆಯದಕ್ಕೂ ಹಾಗೆ ಇದ್ದೆ. ಈಗಲೂ ನಾನು ಹರೆಯದ ರಾಜ. ಆದರೆ ಒಂದೇ ಮಾಗದಲ್ಲದೆ ನಾನು ರಾಜ ಹೇಗೆ? ಅದಕ್ಕೆ 2 ತಿಂಗಳ ಅವಕಾಶ ಕೊಡಿ. ಜನರೆಲ್ಲ ಹುಡುಕಿ ತರಬೇತಿ ಕೊಟ್ಟು ನಿಮ್ಮ ಮುಂದೆ ನಿಲ್ಲಿಸ್ತೀನಿ. ಆಗ ನೀವೇ ನನಗೆ ಗೋಪುರ ಕೇಳಬೇಕು. ಸಿಟ್ಟ ಬೆಳಿದಣಿ. ಹುಮ್ಮಸ್ಸಿನಲ್ಲಿ ಹಂಗಂದೆ. ನಿಮಗೆ ಬಹುಪರಾಕ್. ಬಹುಪರ ನಿನ್ನ ಈ ಬಹುಪರಾಕ್ಕಿಂತ ತಪ್ಪಿಂದ ತಪ್ಪಿಸ್ಕೊಂಡು ಇವತ್ತಿಂದ ನೀನು ಬಹುಪರಾಕ್ದಾಗ ನೇಮಕ ಮಾಡು. ಬೇಕಾಗಿ ಆದಷ್ಟು ಬೇಗ ಬಹುಪರಾಕ್ನ ತರಬೇತುದಾರರು ರೆಡಿಯಾಗಬೇಕು. ಶುರು ಮಾಡಿ. ಗೋಪುರ ಸುಲಭದ ಕೆಲಸ ಅಂತ ಆವಾಗಲೇ ಹೇಳಿದ್ದೀನಿ. ಅದ್ರ ಜೊತೆಗೆ ಒಂದು ಪರವಾನಗಿ ಕೊಟ್ಟಿದ್ದೀನಿ. ಒಂದು ಶಾಲೆ ತೆಗಿತೀನಿ. ಆಗ ಒಬ್ಬ ಸತ್ತು ಹೋದ್ರೆ ಮತ್ತೊಬ್ಬ ಕೆಲಸಕ್ಕೆ ಸಿಗ್ತಾನೆ. ಇನ್ನು ನಮ್ಮ ಶಾಲೆಯಲ್ಲಿ ಕಲಿತು ಹೋದ ಜನ ತಮ್ಮ ಮನೆಯಲ್ಲೇ ಕುತ್ಕೊಂಡು ನಿಮಗೆ ಜಯಘೋಷದ ಹಾಡನ್ನ ಹಾಡ್ತಾರೆ. ಆಗ ಮಗುವಿಗೆ ಲಾಲಿ ಹಾಡುವುದೇ, ಸೋಬಾನ ಹಾಡುವುದೇ. ಚೆನ್ನಾಗಿರ್ಬೇಕು ಅಂತ ತಾನೆ ನಿನಗೆ ಹೆಚ್ಚಿನ ಇನಾಮು ಸಂಬಳ ಕೊಡ್ತಾ ಇರೋದು. ಜನರ ತಲೆ ಬಾಯಲ್ಲಿ ನಿಮ್ಗೆ ಹೆಸರು
ದೇಶಕ್ಕೆ ರಾಜ್ಯವೇ ಶಿಕ್ಷಣ ಕಲಿಯುತ್ತೆ. ಜಗತ್ತಿನ ಕಣ್ಣಲ್ಲಿ ನಮ್ಮ ರಾಜ್ಯ ಅಕ್ಷರಸ್ಥ ರಾಜ್ಯ ಅಂತಾಗುತ್ತೆ. 100% ವಿದ್ಯಾವಂತರಾಗ್ತಾರೆ ದಣಿ. ನಿನ್ನ ಈ ಕೆಲಸದಿಂದ ನನ್ನ ರಾಜ್ಯ ಧನ್ಯ ಆಗುತ್ತೆ. ಸರಿ, ಪರವಾನಿಗೆ ಕೊಡ್ತಾ ಇದ್ದೀನಿ, ಕೈ ಹಿಡಿ. ಮಾತು ಕೊಡ್ತೀನಿ. ಯಾಕೆ, ಏನಾಯ್ತು? ದಣಿ, ಮೌಖಿಕ ಆದೇಶ ಉಪಯೋಗಕ್ಕೆ ರಕ್ಷಣೆಗೆ ಬರಲ್ಲ ದಣಿ. ಲಿಖಿತ ಆದೇಶ ಬೇಕು. ಮಾತಿನ ಆದೇಶ ಹೊತ್ತಿಗೆ ಬದಲಾಗ್ತಿರ್ತಾವ ದಣಿ. ಹೇ ಮಹಾರಾಜ ಕಣಲೆ, ನಾನು ಯಾವುದೋ ಮೂಲೆಯಲ್ಲಿರೋ ಅಧಿಕಾರಿ ಅಲ್ಲ. ಗೊತ್ತು ದಣಿ, ನಿಮಗೆ ರಾಜಕಾರಣದ ಒತ್ತಡ. ಹಾಗಾಗಿ ನೀವು ಮತ್ತು ನಿಮ್ಮ ಮಂತ್ರಿಗಳು ನಮಗೆ ವರ್ಷದ ಮೊದಲಿಗೆ ಪ್ರಾರಂಭ ಮಾಡಲಿ ಅಂತೀರಿ, ವರ್ಷದ ಕಡೆಗೆ ಮುಚ್ಚವಿ ಅಂತೀರಿ. ಹಾಗಾಗಿ ಪರವಾನಗಿ ಲಿಖಿತ ರೂಪದಲ್ಲಿ ಬೇಕು ದಣಿ. ನೀನು ಹೇಳೋದು ಸರಿ, ಆದರೆ ಕಾರ್ಕೂನರು ಯುದ್ಧಕ್ಕೆ ಹೋಗಿದ್ದಾರೆ. ನೀನು ಹೇಳು ಬಿಡ. ಯುದ್ಧರಂಗದಿಂದ ಗುಮಾಸ್ತ ಬರ್ತಾನೆ, ಶಿಕ್ಷಣಾಧಿಕಾರಿಗೆ ಹೇಳ್ತೀನಿ, ನೀನಿನ್ನು ಹೊರಟು. ದಣಿ, ಎಲ್ಲಿಯೇ ಆಗಲಿ ಅಧಿಕಾರ ಸಣ್ಣದಾದಷ್ಟು ದರ್ಪ ಜಾಸ್ತಿ ಆಗುತ್ತೆ ದಣಿ. ಅಧಿಕಾರದ ದರ್ಪ, ಹಪಾಹಪಿ, ಲಂಚ, ರುಸುಬುತ್ತಿ, ಹಿಂಗೆ ತಾವು ದೊಡ್ಡವರಾಗೋಕೆ ಸಣ್ಣವ್ರಿಗೆ ಗೊಳಕೋತಾರೆ ದಣಿ. ನಿಮ್ಮ ನಾನು ತಡಿಬೋದು ದಣಿ. ಅವ್ರ ಕಿರುಕುಳಗಳನ್ನ ಸಹಿಸ್ಕೊಳಕ್ಕಾಗಲ್ಲ. ಅಂತೂ ಲಿಖಿತ ರೂಪದಲ್ಲಿ ಬೇಕು ಅಲ್ವೇ? ಒಂದು ನಿಮಿಷ. ವಿದ್ಯೆ ಬುದ್ಧಿ ಎಲ್ಲದರಲ್ಲೂ ನಾವೇ ಮೇಲು ಅಂತ ಇಡೀ ರಾಜ್ಯದ ತುಂಬ ಠಾಣಾಡಂಗೂರ ಹಾಸಿ. ಬರೇ ಗೌರವ ಪದವಿಗಳಷ್ಟೇ. ನಮ್ಮಂತವರಿಗೆ ಓದು ಬರಲ್ಲ ಅಂತ ಯಾರಿಗೂ ಗೊತ್ತಿಲ್ಲ. ಈ ವೇಷ ಭೂಷಣ ಅಧಿಕಾರ ಅಂತಸ್ತು ಎಲ್ಲ ಗುಂಪುಗಳನ್ನ ಜೊಳ್ಳುಗಳನ್ನ ಮುಚ್ಚಿ ಹಾಕಿದ್ದ. ಹೀಗೆ ಮಾಡು. ಸಮಯ ದಣಿ, ಇದೇ ನಿನ್ನ ವಿದ್ಯಾಸಂಸ್ಥೆ ಆರಂಭಿಸಲಿಕ್ಕೆ ನಾನು ಕೊಟ್ಟ ಪರವಾನಗಿ. ಯುದ್ಧಾರಂಗದಿಂದ ಗುಮಾಸ್ತ ಬರ್ತಾನೆ. ಬರ್ತಿದ್ದಂಗೆ ನಿನ್ನ ಮನೆಗೆ ಒಂದು ಆದೇಶ ಪತ್ರ ಬರುತ್ತೆ. ಆಗ ನನ್ನ ಕೈಗೆ ಇದೇ ರಾಜಮುದ್ರೆ ಉಂಗುರ ಬರಬೇಕು. ಆದಷ್ಟು ಬೇಗ ಬಹುಪರಾಗ್ದಾರ ನೇಮಕ ಆಗಬೇಕು. ನೀನು ಹೊರಟ ಸಮಯ ದಣಿ, ನಾನು ಹೊರಕ್ಕೆ ಹೋಗ್ಬೇಕು. ಒಂದೇ ಒಂದು ಸಲ ನಿಷ್ಕ್ರಮಣದ ನಗರ ಏನು ಬಾರಿಸ. ಒಂದ್ಸರ್ತಿ ಏನು ದಣಿ, 10 ಸರ್ತಿ ಬಾರಿಸ್ತೀನಿ. ಕ್ಷಮಿಸಿ ದಣಿ, ಖುಷಿ ಹೆಚ್ಚಾಗಿ ಹಂಗಾತು. ಈ ಸತಿ ಸರಿಯಾಗಿ ಬಾರಿಸ್ತೀನಿ. ಸ್ವಂತ ಕೈಗಾರಿಕೆಗೆ ಹಣದ ಸಾಲ. ಬನ್ನಿ ಬನ್ನಿ, ನಮ್ಮ ವಿಳಾಸ ಅಮಾತ್ಯ ಅಡಮಾನ ಸಂಖ್ಯೆ, ಅರಮನೆ ರಸ್ತೆ, ನವನಗರ. ವಿಶೇಷ ಸೂಚನೆ, ಈ ರಾತ್ರಿ ವಸಂತೋತ್ಸವದ ಮೈದಾನದಲ್ಲೂ ಸಾಲ ಮೇಳ ಮಾಡುತ್ತಿದ್ದೇವೆ.
ನಾನು ಕಾಜಾನಂತರನೇ ಕೂಗ್ತೀನಿ. ಕಾ ಕಾ ಕೇಸ್. ಛೆ, ಹೀಗ್ ಕೂಗಿದ್ರೆ ಸರಿ ಹೋಗಲ್ಲ. ಅವನು ಆಗಾಗ ನನ್ನನ್ನ ನವಿಲು 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 ಅಂತ ಕರೀತಿದ್ದ. ಹಾ, ನಾನು ನವಿಲಿ ತರನೇ ಕೂಗ್ತೀನಿ. ಕಿವೋ ನಿನ್ನನ್ನು ಎಲ್ಲೆಂದು ಹುಡುಕಲು ಹೂವಾಗುವ ಬದಲು ಪರಿಮಳವಾಗಿದ್ದೀಯಾ ಎಂದು ಹೌಹಾರಿದೆ. ಸದ್ಯ ಭೌತಿಕವಾಗಿ ಪ್ರತ್ಯಕ್ಷವಾದೆ. ನನ್ನ ಕಣ್ಣು ಮನಗಳು ಧನ್ಯ. ಮೆಲ್ಲರೆದ ಈ ಕುಸುಮವನ್ನು ಕರದಲ್ಲಿ ಬಿಡಿದು ಸಿರಿಮುಡಿಗೆ ಹೋದು ನಲ್ಮೆಯಿಂದ ಉಡಿಯೇ ಕೂಗಿಲೆ. ಅಯ್ಯಯ್ಯಪ್ಪೋ, ಗ್ರೀಷ್ಮ ಋತುವಿನಲ್ಲಿ ವಸಂತೋತ್ಸವವೇ ಅಂದ್ರೆ ಅಮ್ಮ ಅನ್ನೋಕೆ ಬರಲ್ಲ. ಅಮರಕೋಶ ಓದೋದು ಹೋದ್ರೆ ಅರ್ಥವಾಗುವ ಹಾಗೆ ಮಾತಾಡು. ತಿಳಿಯಾಗಿದ್ರೆ ತಾನೆ ಎಲ್ಲ ತಿಳಿಯೋದು. ಬಿಡು ಬಿಡು, ಪ್ರೀತಿಗೆ ಮಾತೇ ಬೇಡ. ಈ ಮಂಗಾಟವೂ ಬೇಡ. ಎಷ್ಟತಿ ಹೇಳಿದೀನಿ ಈ ತರ ನಟನೆ ಮಾಡ್ಬೇಡ ಅಂತ. ಇದು ನಟನೆ ಎಲ್ಲ ಪ್ರೀತನೆ. ನಿನ್ನನ್ನು ಕಂಡಾಗ ನನ್ನ ಹೃದಯ ಬಿಲ್ಲಂತಾಗಿ ನೆಲದಲ್ಲಿನ ನಿನ್ನ ಪದತಲವನ್ನು ನನ್ನ ಮುಖಾರವಿಂದದಿಂದ ಮಾತ ಮೂಸುವಂತಾಗುತ್ತದೆ. ಗಲಿಬಿಲಿಗೊಳ್ಳದಿರು. ಬಾಳದ ಹುಡುಕಾಟಕ್ಕೆಲ್ಲ ನಿನ್ನ ಪ್ರೀತಿಗೆ ಶರಣಾಗಿ. ಅಯ್ಯೋ, ಶೀತಲ ಕಿರಣದ ಚಂದ್ರ. ಇಷ್ಟೊತ್ತಿನ ಚಂದ್ರ ಇಲ್ಲಿ ಸೂರ್ಯ ಆಗ್ಬಾರ್ದೆ. ಸೂರ್ಯ. ಇಲ್ಲಿಯ ಜನರೆಲ್ಲ ಪ್ರೀತಿಯ ಜೇನಿನಲ್ಲಿ ಈಜಾಡ್ತಿದ್ರೆ ನಾನು ಈ ಜೊಂಡಿನಲ್ಲಿ ಸಿಕ್ಕಾಕೊಂಡಿದ್ದೀನಿ. ಜೊಂಡು ಅಲ್ಲ ಪ್ರೇಮವೇ, ಜೊನ್ನ ಜೊನ್ನ. ಪ್ರೇಮ ಉತ್ಕಟವಾದಾಗ ಅಭಿವ್ಯಕ್ತಿಯ ಭಾಷೆ ಏನೇನಾಗುತ್ತೆ. ಆದ್ರೆ ನನ್ನ ಪ್ರೀತಿ ನಿಜವು ಅಮಲವು ಅಮರವೂ ಹೌದು. ನನ್ನ ನಂಬು. ಅಮ್ಮ, ಅಪ್ಪ, ಈಗ ನಾನು ಸಹಜ ಸ್ಥಿತಿಗೆ ಬಂದೆ. ಸ್ವೀಕರಿಸಿದ್ದನ್ನ 15 ದಿನಗಳಿಂದ ಈ ಹೂವಿಗಾಗಿ ಕಾದಿದ್ದೆ. ಅಂತೂ ಇವತ್ತೇ ಅಳತು, ಇವತ್ತೇ ಸಿಕ್ತು. ನಿಮಗೆ ವಸಂತೋತ್ಸವದ ಪ್ರೇಮಿಗಳ ರಾತ್ರಿಯ ಶುಭಾಶಯ. ನಿನಗೂ ಶುಭಾಶಯಗಳು. ಯಾಕೆ, ಏನಾಯ್ತು? ವಸಂತೋತ್ಸವದಲ್ಲಿ ಕೋಪ ಇರಬಾರ್ದು. ಬಾ. ಹೂವರಗಿತ್ತು ಏನಂದು ಗೊತ್ತಾ? ಈ ವರ್ಷವೇ ಪುಗ್ಗ ಪಿಪಿ ತಗೊಳಗಾಗ್ಲಿ ಅಂತ ಹಾರೈಸಿದ್ರು. ಗೊತ್ತಾಗ್ಲಿಲ್ವಾ? ಈ ವರ್ಷವೇ ಮದ್ವೆ ಆಗ್ಲಿ, ಈ ವರ್ಷವೇ ಮಕ್ಕಳಾಗ್ಲಿ ಅಂತ. ಎಂಥ ರಸಿಕತೆ, ಅದೆಂಥ ಸಾರ್ಥಕತೆ. ಹಾರೈಕೆ ಅಂದ್ರೆ ಇದು. ಏನಂತೀಯ? ನಿಜ ಆಗ್ಲಿ ಅನ್ನೋ ದಯವಿಟ್ಟು ಅನ್ನೋ. ಹಾರೈಕೆಗೆ ಹಣ ಬೇಕೆ, ಬೇಕಿರೋದು ಬದುಕು ಮಾಡಲಿಕ್ಕೆ. ನನಗೆ ಕೆಲಸ ಸಿಕ್ಕೂಡಲೇ ನಿನ್ನ ಮದುವೆ ಆಯ್ತು. ಆಗ ಎಷ್ಟು ಬೇಕಾದ್ರೂ ಪ್ರೀತಿ ಪುಗ್ಗ ಕೊಡುವಂತೆ. ಅಲ್ಲಿವರೆಗೂ ತಡ್ಕೋ. ಮೈಯಾಗಿನ ಸೊಪ್ಪು ಕಡಿಮೆ ಆಗ್ತಿದ್ದಂಗೆ ಮುಖದಲ್ಲಿ ಸುಖ ಜಾಸ್ತಿ ಆಗತ್ತಂತೆ. ನಿನ್ನ ನೇರ ಹೇಳ್ತೀನಿ, ನನ್ನನ್ನು ಯಾವಾಗ ಮದ್ವೆ ಆಗ್ತೀಯಾ? ಇನ್ನು ಎಷ್ಟು ವರ್ಷ ಕಾಯ್ಬೇಕು? ನನ್ನ ಕಣ್ಣಲ್ಲಿ ಕಂಡಿಟ್ಟು ನೋಡಿ. ಹಾಲು ದಾಟಿ ಹಸ್ನಗತ ಆಗಿದೆ. ಹೀಗೆ ಮೈ ತುಂಬಾ ಹೂವು ಹಣ್ಣು ಆಗೋದು. ಹೇ, ಹಂಗ್ ನುರಿಬೇಡ. ಹೇಳಿದ್ನಲ್ಲ, ಕೆಲಸ ಸಿಕ್ಕೂಡಲೇ ನಿನ್ನ ಮದುವೆ ಆಗ್ತೀನಿ. ಆಗ ಎಲ್ಲ ಗಲ್ಲುಗಳು ಹೂವು ಕಾಯಿ ಹಣ್ಣು ಆಗ್ತವೆ. ಈಗ ನೋಡಿರಿ, ಏನಿವೆಲ್ಲ ಕಾಗ್ದ? ಇದು ಮನೆ ಪತ್ರ, ಇದು ತೋಟ, ಗದ್ದೆ, ಬೇಡ ದಾಖಲೆ. ಇವೆಲ್ಲ 3 ದಾಖಲೆಗಳು. ವಸಂತೋತ್ಸವಕ್ಕೆ ಇವನ್ ಯಾಕೆ ಹೊತ್ಕೊಂಡ್ಬಂದೆ?
ಏನು ಹೇಳಲು ಪ್ರಿಯತಮೆ, ಈಗೆಲ್ಲ ಜವಾರಿ ಕಾಲ ಅಂದ್ರೆ ಹೊಸದನ ಕಾಲ. ಅರ್ಥ ಆಗ್ಲಿಲ್ವಾ? ಈಗ ಉದಾಹರಣೆಗೆ ಕೆಲವು ದೇವಸ್ಥಾನಗಳಿಗೆ ಹೋಗ್ಬೇಕಾದ್ರೆ ಹಣ ಬೇಕು. ಬರಿಗೈಲಿ ಭಕ್ತ ದೇವಸ್ಥಾನ ಒಳಗೆ ಹೋದ ಅಂದ್ರೆ ಪೂಜಾರಿಯೋ ಪಾರುಪತ್ಯದಾರನು ಭಕ್ತನಾಗಿರೋ ಸೂರು ಬಿಡ್ತಾರಂತೆ. ಅಥವಾ ಈ ಕಾರದ ಕೋಸಂಬರಿ ಕೊಟ್ಟು ವರ ಕೇಳೋಕ್ಕಾಗದಂತ ಮಾಡಬಹುದು. ಇವತ್ತಿನ ಪಾರಮಾರ್ಥಿಕ ಜಗತ್ತಿನಲ್ಲಿ ಎಲ್ಲದಕ್ಕೂ ಹಣ. ಇನ್ನು ಲೌಕಿಕ ಜಗತ್ತು ಹಣ ಇಲ್ಲದೆ ನಡೆಯೋದೇ ಇಲ್ಲ. ಇವತ್ತು ಹಣ ಹಾಕಿ ಹಣ ತೆಗಿಬೇಕಾದ ಕಾಲ. ಇನ್ನೂ ಅರ್ಥ ಆಗಿಲ್ಲ. ಈಗ ಈ ನಮ್ಮೆಲ್ಲ ಆಸ್ತಿಯನ್ನು ಮಾರಾಟ ಮಾಡಿ ವಿದ್ಯೆ ಕೆಲಸ ಸಂಪಾದನೆ ಮಾಡ್ಬೇಕಾದ ಕಾಲ. ಇದ್ದನ್ನು ಕಳ್ಕೊಂಡ್ಯ ಮುಕ್ಕ ಅಂತ ಅನ್ಸ್ಕೋಬೇಡ. ಭೂಮಿಯ ಬದುಕು ಶಾಶ್ವತ, ಸ್ವಂತ ಕೂಡ. ಇವನ್ನೆಲ್ಲ ನಂಬಿದ್ರೆ ನಿನಗೆ ಕೆಲಸ ಸಿಗಲ್ಲ, ನನಗ್ ಮದ್ವೆ ಆಗಲ್ಲ. ನಾನು ಮಾತ್ರ ಈ ಹೆಜ್ಜೆ ಬಿಡೋದಿಲ್ಲ. ಆಸ್ತಿ ಮಾತ್ರ ಕೆಲಸ ಗಿಟ್ಟಿಸ್ಕೋತೀನಿ. ಇದು 100ಕ್ಕೆ 100 ಸತ್ಯ. ಏನು ನೀಡಿದ್ದೆ ಬಿಸಾದ್ಮೇಲೆ ಮತ್ತೇನು? ಹಾ, ಒಂದು ಪಂಥ ಕಟ್ಟೋಣ, ಒಂದು ಕರಾರ್ ಒಪ್ಪಂದ ಮಾಡ್ಕೊಳ್ಳೋಣ. ನೀನು ನಿನ್ ಮನೆ ಆಸ್ತಿ ಎಲ್ಲ ಮಾರಿ ವಿದ್ಯೆ ಕಲ್ತು ಕೆಲ್ಸ ಗಿಟ್ಟಿಸ್ಕೋಬೇಕು ಅಂತ ತಾನೇ ನಿನ್ನ ಆಸೆ? ಹೌದು. ಸರಿ, ನೀ ಹೇಳ್ದಂಗ್ ನಿನ್ ಪಂಥದಲ್ಲಿ ಗೆದ್ರೆ ನಾನ್ ಸಾಯೋ ತನಕ ನೀ ಹೇಳ್ದಂಗ್ ಕೇಳ್ಕೊಂಡಿರ್ತೀನಿ. ಅಕಸ್ಮಾತ್ ಇಷ್ಟೆಲ್ಲ ಕುರಿತು ನನ್ನ ಕೆಲಸಕ್ಕೆ ಸಂಚಾರ ಬಂದು ನಾನು ಸೋತರೆ ಆಗ ನೀನು ಹೇಳಿದಾಗೆ ನಾನು ಕೇಳ್ಕೊಂಡಿದ್ದೆ. ಈ ಪಂಥಕ್ಕೆ ನಾನು ಒಪ್ಪಿಗೆ ಸೋಲು ಒಪ್ಕೊಳ್ಳೋದಕ್ಕೆ ಸಿದ್ಧವಾಗಿ. ಈಗಿಂದ ನಮ್ಮ ವಸಂತೋತ್ಸವದ ಕಾರ್ಯಕ್ರಮ ಪ್ರಾರಂಭ. ಹೋಗೋಣ? ಹಾ 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 ಹಾ. ಸ್ವಾಮಿ ನೋಡಿ. ಹಾ, ಎಲ್ಲ ಪತ್ರಗಳು ಸರಿ ಇವೆ. ಹಾ ಎಲ್ಲ ಪತ್ರಗಳನ್ನ ಈಗಲೇ ಅಡ್ಬಿಟ್ರೆ 7,000 ರೂಪಾಯಿ. ಹೋ ಈಗ ಕೊಡಿ. ನಾಳೆ ಆದ್ರೆ 100 ರೂಪಾಯಿ ಕಡಿಮೆ ಸಿಗುತ್ತೆ ನೋಡು. ಈಗ ಕೊಡಿ. ಹಾ. ಅಲ್ಲಯ್ಯ, ಸ್ವತಂತ್ರ ಬೇಸಾಯದ ಬದುಕನ್ನ ಯಾಕೆ ಅಡಮಾನಕ್ಕೆ ಇಡ್ತೀಯ ಅಂತ ನಾನು ಕೇಳ್ಬೋದಾ? ನನಗೆ ಆ ಬದುಕು ಇಷ್ಟ ಇಲ್ಲ. ಈ ಜವಾರಿ ಬದುಕಲ್ಲಿ ನಷ್ಟನೂ ಇಲ್ಲ ಕಷ್ಟನೂ ಇಲ್ಲ. ಯಾಕೆಲ್ಲ ನಿನ್ನೆ ಮತ್ತೆ ದುಡ್ಕೊಂಡೆ ಹಾ ನಾವಿನ್ ಬರ್ತೀವಿ. ಸ್ವಾಮಿ ತರಬೇತಿಗೆ ಸೇರ್ಬೇಕಿತ್ತು. ತರಬೇತಿಗೆ ಸೇರ್ಬೇಕಿತ್ತು. ತರಬೇತಿ ಸಮಯ ಮುಗಿತು. ಹೋಗೋ, ನಾಳೆ ಬಾ. ನಾಳೆ ಅಂದ್ರೆ ಹಣ ಜಾಸ್ತಿ ಕಟ್ಬೇಕಂತೆ. ಇವತ್ತು ವಸಂತೋತ್ಸವ ವಿಶೇಷ ಇತ್ತು, ನಿನ್ನಡೆ ಬರ ಸರಿ ಇರ್ಲಿಲ್ಲ. ಹೋಗು, ನಾಳೆ ಬಾ. ಸ್ವಾಮಿ ದಯವಿಟ್ಟು ಸ್ವಾಮಿ. ನೋಡಯ್ಯ, ನೀನು ತಡವಾಗಿ ಬಂದಿರೋದಕ್ಕೆ ದಂಡ. ನಾನು ಇಲ್ಲಿ ಕೂತು ಕೆಲಸ ಮಾಡೋದಕ್ಕೆ ಹೆಚ್ಚುವರಿ 200 ರೂಪಾಯಿ. ಏನಂತೀಯ? ನಿನ್ನ ಹೆಸರೇನಂದೆ? ಓ, ಇಲ್ಲ ಇದೆ ನಿನ್ನ ಹೆಸರು. ನೋಡಯ್ಯ, ಈಗ 2,000 ರೂಪಾಯಿ ಕೊಡಕ. 2,000 ರುಜು ಮಾಡೋ. ಖಜಾನ ಬಾಯಿಲಿ ಅಲ್ಲಿ ಮೇಜಿನ ತುದಿ ಮೇಲೆ ಕೂತಿದ್ದಾನಲ್ಲ, ಅವನು ಅವಾಗ್ಲಿಂದ ನಿನ್ನನ್ನೇ ನೋಡ್ತಿದ್ದಾನೆ. ಜೋಪಾನ, ನಿನ್ನ ಹತ್ರ ತುಂಬಾ ಹಣ ಇದೆ. ಸ್ವಾಮಿ ಹಣ ತಗೊಳ್ಳಿ. ನೋಡಯ್ಯ, ಈಗ ಇನ್ನೂ ಹೆಚ್ಚುವರಿ 5,000 ರೂಪಾಯಿ ಕೊಡು. 5,000 ಜಾಹೀರಾತಿನ ಕರಪತ್ರದಲ್ಲಿ 2,000 ಅಂತ ಮಾತ್ರ
ತಪ್ಪು ಮಾಡಿದ್ರೆ ಹೊಡೆಯೋದಿಲ್ಲ, ಕೇವಲ ದಂಡ ಶುಲ್ಕ ಮಾತ್ರ ಹಾಕ್ತಿವಿ. ಅದಕ್ಕಾಗಿ ಮುಂಗಡ ದಂಡದ ಶುಲ್ಕದ ಬಾಬ್ತು ಅಂತ ಹೇಳಿ 5,000 ರೂಪಾಯಿ ಹೆಚ್ಚುವರಿ ಪಡಿತೀವಿ. 5,000 ರೂಪಾಯಿ ಕೊಡು. ತಪ್ಪು ಅಂದ್ರೆ ಎಂಥ ತಪ್ಪು? ತಪ್ಪು ತಗೋ, ಊಟದ ಪಟ್ಟಿನೇ ಇದೆ. ಹಾಜರಾತಿ ಕೊರತೆ ಇದ್ದರೆ ದಂಡ, ಕ್ಲಾಸಿಗೆ ತಡವಾಗಿ ಬಂದ್ರೆ ದಂಡ, ಯೂನಿಫಾರ್ಮ್ ಹಾಕ್ತಿದ್ರೆ ದಂಡ, ಐಡೆಂಟಿ ಕಾರ್ಡ್ ನ ಎದೆ ಮೇಲೆ ಹಾಕೊಳ್ತಿದ್ರೆ ದಂಡ, ಮೀಟಿಂಗ್ ದಿನ ನಿಮ್ದೆ ಅಪ್ಪ ಅಮ್ಮನ ಕರ್ಕೊಂಡ್ ಬರ್ತಿದ್ರೆ ದಂಡ, ಎಕ್ಸಾಮ್ ಅಲ್ಲಿ ಕಾಪಿ ಹೊಡೆದ್ರೆ ದಂಡ. ಒಟ್ಟಾರೆ ಈತಾರೆ ಈತಾರೆ ಈತಾರೆ. ನೋಡಯ್ಯ, ಒಟ್ಟಾರೆ ಇಲ್ಲಿಯ ಪ್ರಾಂಶುಪಾಲರು ಮತ್ತು ನಾವು ಯಾವ್ದಾದಕ್ಕೆ ದಂಡ ಹಾಕ್ತಿವೋ ಅವೆಲ್ಲ ತಪ್ಪುಗಳು. ಅಕಸ್ಮಾತ್ ದಂಡ ಶುಲ್ಕದ ಮುಂಗಡ ಉಳಿದ್ರೆ ವಾಪಸ್ ಕೊಡ್ತೀರಾ? ಉಳಿಯಲ್ಲ. ತಪ್ಪುಗಳನ್ನ ಮಾಡದೇ ಇರೋದಕ್ಕೆ ನೀವೇನು ದೇವರಲ್ಲ. ನಿಮಗೆ ಯಾಕೆ ದುಡ್ಡೋದು? ಉಳಿದ್ರೆ ನಿಮಗೆ ಕೊಡ್ತೀವಿ, ನಿಮ್ಮಾಣೆ. ಆಗ್ಲಿ ತಗೊಳ್ರಿ. ನಾಳೆಯಿಂದ ತರಗತಿ ಪ್ರಾರಂಭ. ಹೋಗಯ್ಯ. ನಾವಿನ್ ಬರ್ತೀವಿ. ಹೋಗೋಣ. ಬಾರೋ ಇಲ್ಲಿ. ಬಾ. ನಿನ್ನ ಹೆಸರೇನು? ಯಾರು ನೀವು? ಬಹುವಚನ. ಪರಿಚಯ ಇದ್ದವರನ್ನ ಬಹುವಚನದಿಂದ ಮಾತಾಡಿಸ್ಬೇಕು. ಗೊತ್ತಿಲ್ವಾ? ಸೌಜನ್ಯ ಸೌಜನ್ಯ ಕಲೀರಿ ಮೊದಲು. ಏ ಹುಚ್ಚಪ್ಪ, ಅವರು ಯಾರು ಅಂತ ಹೇಳಿದ್ಯೋ? ಅವರು ಈ ನಮ್ಮ ಸಂಸ್ಥೆಯ ಮುಖ್ಯ ಉಪನ್ಯಾಸಕ. ಯಾಕೆ ನಿಮ್ಗೆ ಗೊತ್ತಿಲ್ವೇನೋ? ಅವ್ರ ಪಾಠದ ಮುಂದೆ ಬೇರೆಯವ್ರದ್ದು ಏನೂ ಇಲ್ಲ. ಇರ್ಲಿ ಬಿಡಿ ಕಾರ್ಕುನರೇ, ಇವನಿಗೆ ಇನ್ನೂ ನನ್ನ ಬಗ್ಗೆ ಗೊತ್ತಿಲ್ಲ ಅಂತ ಕಾಣುತ್ತೆ. ಬಾರಯ್ಯ ಇಲ್ಲಿ. ನೋಡಯ್ಯ ಹುಡುಗ, ಇಲ್ಲಿ ಪಾಠಗಳು ತುಂಬಾ ಕಷ್ಟ ಇದ್ದಾವೆ. ನಮಗೆ ಸುಲಭಕ್ಕೆ ಅರ್ಥ ಆಗೋದು ಕಷ್ಟ. ಅದರಲ್ಲೂ ನಿಮ್ಮ ಕೆಲಸಕ್ಕೆ ತುಂಬಾ ಪೈಪೋಟಿ ಇದೆ. ಚೆನ್ನಾಗಿ ಕಲ್ತವರಿಗೆ ಮಾತ್ರ ಒಳ್ಳೆ ಕೆಲಸ, ಚಂದದ ಜೀವನ ಸಿಕ್ಕೋದು. ಅದಿರ್ಲಿ, ನೀನು ಹೆಸರಿಗೆ ವಿದ್ಯೆ ಕಲಿತೀಯೋ ಅಥವಾ? ಗುರುಗಳೇ, ಕೆಲಸ ಬಿಡಿಸ್ಕೋಬೇಕು. ಮಹಾರಾಜರ ಹತ್ರನೇ ಕೆಲಸ ತಗೋತೀನಿ. ನೀನ್ ಏಕಾಂಗಿ ಎಲ್ಲ ಕಣಪ್ಪ. ಸ್ಪರ್ಧೆ, ಹೊರಗಡೆ ಎಲ್ಲದಕ್ಕೂ ಸ್ಪರ್ಧೆ. ಅದ್ರಲ್ಲೂ ನಿನಗೆ ದೊಡ್ಡ ಗುರಿ ಇದೆ. ದೊಡ್ಡ ಕೆಲಸಕ್ಕೆ ಹೋಗ್ಬೇಕು ಅಂದ್ರೆ ಒಳ್ಳೆ ಅಂಕ ಗಳಿಸ್ಬೇಕು. ಆಗ್ಲೇ ಒಳ್ಳೆ ಕೆಲಸ ಸಿಕ್ಕೋದು. ನೀನು ಕೇವಲ ವಿದ್ಯಾಸಂಸ್ಥೆ ನಂಬಿದರೆ ಆಗಲ್ಲ. ನನ್ನ ಹತ್ರ ಪ್ರೈವೇಟ್ ಟ್ಯೂಷನ್ಗೆ ಬಾ. ನನ್ನ ಮನೆ ಪಾಠಕ್ಕೆ 300 ರೂಪಾಯಿ ತಗೊಳ್ತೀನಿ. ನೀನು ನೋಡಿದಾಗ ಒಳ್ಳೆ ಹುಡುಗ, ಆಸಕ್ತಿ ಇದೆ ಅನ್ನಿಸ್ತು. ಅದಕ್ಕೆ ನಿನಗೆ 200 ರೂಪಾಯಿ ಪಾಠ ಹೇಳ್ತೀನಿ. ಬರೋದಿದ್ರೆ ನಾಳೆನೆ ಹಣ ತಂದು ಕೊಡಪ್ಪ. ಈಗಾಗ್ಲೇ ಎಲ್ಲ ಹಣ ಖರ್ಚು ಮಾಡ್ಕೊಂಡಿದ್ಯಾ. ಅರ್ಥ ಮಾಡ್ಕೊಂಡು ಹೋದು. ಮನ್ಸ್ಗಿಂತ ದೊಡ್ಡದು ಮತ್ಯಾವುದೂ ಇಲ್ಲ. ನೀನು ಸುಮ್ಮನಿರ್ಕೊಂಡಿಲ್ಲ, ನಾನು ಹೇಗೋ ಹೊಂದಿಸ್ತೀನಿ. ಗುರುಗಳೇ, ನಾಳೆನೇ ಹಣ ತಂದು ಬರ್ತೀನಿ. ಒತ್ತಾಯ ಇಲ್ಲ, ಒತ್ತಾಯ ಇಲ್ವೇ ಇಲ್ಲ. ನನ್ನ ಮನೆ ಪಾಠದಲ್ಲಿ ಯಾವ ಜಾಗನೂ ಉಳಿದಿಲ್ಲ ಕಣಯ್ಯ. ಎಲ್ಲ ಜಾಗಗಳು ತುಂಬೋಗಿದೆ. ಹೇಳಿದ್ನಲ್ಲ, ನೀನು ನೋಡಿದಾಗ ಕನಿಕರ ಆಯ್ತು. ಅದಕ್ಕೆ ಹೇಳಿದೆ, ಖರ್ಚಿಗೆ ಹೆದರಿದ್ರೆ ಕೆಲಸ ಶಿವನ್ ಪಾದ ಸೇರುತ್ತೆ. ಯೋಚನೆ ಮಾಡು. ಇನ್ನೊಂದು ವಿಷಯ, ಇಲ್ಲಿ ಪಾಠಗಳು ಎಷ್ಟು ಕಷ್ಟ ಇದಾವೆ ಗೊತ್ತಾ ಮರಿ? ನಾನೇ ನಾನೇ ಗೈಡು ಗೈಡು ನೋಡ್ಕೊಂಡು ಪಾಠ ಮಾಡ್ತೀನಿ. ಓ, ಗೈಡು ನೋಡ್ಕೊಂಡು ನನಗೆ ಸುಲಭಕ್ಕೆ ಅರ್ಥ ಆಗೋದು ಕಷ್ಟ. ಇನ್ನು ನೀನು ಹೊಸ ಹುಡುಗ. ತರಗತಿಗೆ ಸೇರೋದಿದ್ರೆ ನಾಳೆನೆ ಹಣ ತಂದ್ಕೊಡು. ಹಣ ತರೋದು ಮಾತ್ರ ಮರಿಬೇಡ. ಬೇಗ ಬೇಗ. ನಾಳೆ ಬಂದ್ಬಿಡ್ತೀವಿ. ನೀನ್ ಸಿಟ್ಟಾಗ ಬೇಡ.
ಖರ್ಚು. ನಿನಗೆ ಇವತ್ತಿನ ಜಗತ್ತು ಗೊತ್ತಿಲ್ಲ. ನಮ್ಮ ಮಹಾರಾಜ ಮಾತಾಡ ಸರ್ಕಾರಿ ವಿದ್ಯಾಸಂಸ್ಥೆಯಲ್ಲಿ ಉಪಾಧ್ಯಾಯರು ಇರಲಿ, ಗಾಳಿ ಕಿಟಕಿ ಇಲ್ಲ, ಬೆಳಗ್ಗೆ ದೀಪ ಇಲ್ಲ. ಈ ಖಾಸಗಿ ವಿದ್ಯಾಸಂಸ್ಥೆಯಲ್ಲಿ ಉಪಾಧ್ಯಾಯರು ಇಲ್ಲದೆ ಇದ್ರು, ಪಾಠ ನಡೀದೇ ಇದ್ರು, ಗಾಳಿಗೆ ಕಿಟಕಿ, ಬೆಳಕಿಗೆ ದೀಪ, ಒಂದು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಎಲ್ಲ ಇದಾವೆ. ಅದು ಅಲ್ಲದೆ ನನ್ಗೆ ಒಳ್ಳೆ ಪಾಠದ ಮನೆ ಸಿಕ್ತು. ನನ್ನ ಅದೃಷ್ಟಕ್ಕೆ ಚೆನ್ನಾಗಿ ಕಲಿತು ಒಳ್ಳೆ ಅಂಕಗಳು ಬಂದ್ರೆ ನನಗೆ ಒಳ್ಳೆ ಕೆಲಸ ಸಿಗುತ್ತೆ. ಆಗ ನಿನ್ನ ಹಣದ ರಾಶಿಯಲ್ಲಿ ಕೂರಿಸ್ತೀನಿ. ಅಂತೂ ಗೆಲ್ತೀಯ ಅಲ್ವಾ? ನಿನ್ ಗೆಲ್ವೆ ನನ್ ಗೆಲ್ವು, ನಿನ್ ಖುಷಿನೇ ನನ್ ಖುಷಿ. ಒಗ್ಗಕೊಳ್ಳೋಣ ನಡಿ ಮತ್ತೆ. ಈಗಿಂದ ನಮ್ಮ ವಸಂತೋತ್ಸವ ಪ್ರಾರಂಭ. ನೀನು ಹೇಳಿದಾಗೆ ಪೀಟಿ ಕುಗ್ಗಕೊಳ್ಳುವಂತೆ, ಆದ್ರೆ ಗಾಳಿ ಮಾತ್ರ ಈಗ ಓದೋದು ಬೇಡ. ಸರಿ ನಿಂತ್ಕೊ, ಲೈನಲ್ಲಿ ಬರ ಕಡೆ ಬಾ. ಕರೆಕ್ಟಾ ನಿಂತ್ಕೊಳ್ಳ, ಇರ್ಬೇಕು. ಸರಿ ನಿಂತ್ಕೊ, ಬಾ ಮುಂದೆ ಬಾ, ಮುಂದೆ ಬರ, ಇಲ್ಲಿ ಬರ, ನೀವು ಬರ, ಕಡೆ ತಿಂಗೋ. ಏ ನಿನ್ ಗೆಳೆಯ ಕಾಜಣ ಇಲ್ಲ? ಬರ್ತಾ ಇದ್ದಾನೆ ಸರ್, ಬರ್ತಾ ಇದ್ದಾನೆ. ಬಂದ ಬಂದ. ಶುರು ಮಾಡಿ. ನೀನ್ ಬರ, ನೀನಲ್ಲ ನೀನು, ನೀನ್ ಬಾ, ಬಾಯ್ಗೆ ತಗೋ ವಿಷಲ್, ವಿಷಲ್ ಊದಿ ಕಾಶನ್ ಕೊಡು ಬೇಗ. ಯಾಕೆ ನಿನ್ನ ಭಾಷೆಯಲ್ಲಿ ಪದಗಳೆಲ್ಲ ಇಲ್ವಾ? ಮೊದಲು ನಿನ್ನ ಭಾಷೆ ನೀನ್ ಪ್ರೀತಿಸು, ಆಮೇಲೆ ಬೇರೆಯವರು ಪ್ರೀತಿಸ್ತಾರೆ. ಬೇರೆಯವ್ರ ಕಾಲ ಹಾಕೊಂಡು ದುಡಿದ್ರೆ ಯಾರು ಎತ್ತಕ್ ಬರಲ್ಲ. ಬಾಯಿ ಮೊದಲು ನಿನ್ನ ಭಾಷೆ ನೀನ್ ಪ್ರೀತಿಸು, ನಿನ್ನ ಭಾಷೆನೇ ಹೇಳಯ್ಯ. ಸಭೆ ಕಾಲಗಾತ್ ಅಗತ್ ಸಭೆ ಕಾಲ್ಕೂಟ್ ಕೂಟ್ ಕಾಲಗಾತ್ ಅಗತ್ ಕಾಲ್ಕೂಟ್ ಕೂಟ್ ಸಭೆ ತಿರುಗಲೆ ತಿರುಗ್ರಿ ತಿರುಗಲೆ ಇನ್ನೊಂದ್ಸರಿ ತಿರುಗ್ರಿ ಅಗಲ್ಸರೆ ಮತ್ತೊಂದ್ಸರಿ ಅಗಲ್ಸ್ರಿ ಸಭೆ ಹಾಡಲೆ ಹಾಡಿ ತಂದೆ ನೀನೆ ತಾಯಿ ನೀನೆ ಬಂಧು ಬಳಗ ಎಲ್ಲ ನೀನೆ ಮಾತಾಂಡ ಮಹಾರಾಜ ತಂದೆ ನೀನೆ ತಾಯಿ ನೀನೆ ಬಂಧು ಬಳಗ ಎಲ್ಲ ನೀನೆ ಮಾತಾಂಡ ಮಹಾರಾಜ. ಹಾ ಹೊರಗಡೆ ಕೆಲಸ ಇದೆ, ಹೋಗ್ಬ.
ಬರ್ತೀನಿ. ಶಾಲೆ ಸರಿ ನೋಡ್ಕೋಬೇಕು. ಮೇಸ್ಟ್ರೆ, ನಿಮ್ಮನ್ನ ಇಲ್ಲಿ ತಗೊಂಡಿರೋದು ಯಾಕಕ್ಕಾಗಿ? ಕೆಲ್ಸಕ್ಕೆ. ಸರಿ ಇದೆ, ಉತ್ತರ ಸರಿ ಇದೆ. 100ಕ್ಕೆ 100 ಮಾರ್ಕ್ಸ್. ನಿನಗೆ ಸಂಬಳ ಯಾಕೆ ಕೊಡ್ತಾರಪ್ಪ? ಕೆಲಸ ಮಾಡೋದಕ್ಕೆ. ಇದು ಕೂಡ ಸರಿ ಇದೆ, ಇದಕ್ಕೂ 100 ಮಾರ್ಕ್ಸ್. ಇದಕ್ಕಿಂತ ಸರಿ ಉತ್ತರ ಮತ್ಯಾವುದಿಲ್ಲ ನಾನು. ಈಗ ಮತ್ತೊಂದು ಪ್ರಶ್ನೆ. ಕಾಸಿಗೆ ತಕ್ಕ ಕಜ್ಜಾಯ ಅಂತಾರಲ್ಲ, ಅದ್ರ ಸಂವಾದಿಯಾಗಿ ಎಲ್ಲಿ ಹೋಗ ಕೇಳಿ ನೋಡ. ಅದೇನ್ ಮಹಾ ಕೇಳಿ, ಕೆಲಸಕ್ಕೆ ತಕ್ಕಂತೆ ಸಂಬಳ. ಇನ್ನೊಂದು ಉಳುವವನೇ ಹೊಲದೊಡೆಯ. ಒಗಟು ಸರಿ ಇದಲ್ಲ ಪ್ರಿನ್ಸಿಪಲ್ ಅದೇ. ಮತ್ತೆ ಯಾವಾಗಲೂ ಈ ಮಕ್ಕಳೇ ನಿನ್ ಪರವಾಗಿ ಶೀಟಿ ಹೊಡಿತಾರೆ, ಕೂಗ್ತಾರೆ, ಇತ್ಯಾದಿ ಇತ್ಯಾದಿಗಳನ್ನ ಮಾಡ್ತಾರೆ. ನೀನು ಒಗಟಿನ ಪ್ರಕಾರ ಕೆಲಸಕ್ಕೆ ತಕ್ಕ ಸಂಬಳ ಅನ್ನೋದಾದ್ರೆ ನಿನಗೆ ಸಂಬಳ ಯಾಕೆ ಕೊಡ್ಬೇಕು? ಉಳುವವನೇ ಹೊರದೊಡೆಯ ಅನ್ನೋದಾದ್ರೆ ಈ ಮಕ್ಕಳಿಗೆ ಸಂಬಳ ಕೊಡಬೇಕಾಗುತ್ತಲ್ಲ. ಏನಂತೀಯ? ಕ್ಷಮಿಸಿ, ಇನ್ಮೇಲಿಂದ ನಾನೇ ಕೆಲಸ ಮಾಡ್ತೀನಿ. ಪ್ರಾಂಶುಪಾಲರು ಇದ್ದಾರೆ, ವಿಜಯ್ ಅಂತ ಹೇಳಕ್ಕಾಗಲ್ಲ. ಎಲ್ಲ ಸೇರಿ ನನ್ನ ಮರ್ಯಾದೆ ತೆಗಿತೀರಾ? ನಿಮಗೆ ತರಗತಿ ತಗೊಳ್ತಾ 2 ತಿಂಗಳಾಗ್ತಾ ಬಂತು. ಇವತ್ತು ನಿಮ್ಗಾಗಿ ಯಾರೋ ಬಂದಿದ್ದಾರೆ, ಅವ್ರಿಗೆ ಸ್ವಲ್ಪ ವ್ಯವಸ್ಥೆ ಮಾಡ್ಬರ್ತೀನಿ. ಅಲ್ಲಿ ತನಕ ನೀವೇ ಪಾಠ ಹೇಳ್ಕೊಡ್ತಿರ್ಬೇಕು. ಪ್ರಾಂಶುಪಾಲರು ಹಿಂದೆನೆ ನಾನು ಹೋದೆ ಅಂತ ಯಾರಾದ್ರೂ ಹೇಳ್ಬೇಕು, ಚರ್ಮ ಸುಟ್ಬಿಡ್ತೀನಿ. ಗುರುಗಳೇ, ಏನಂದು? ನನಗೂ ಅವಸರದ ಕೆಲಸ ಇತ್ತು, ತಾವು ಅಪ್ಪಣೆ ಕೊಟ್ರೆ. ನೀನು ನನ್ನಾಗೇನಾ? ಹೋಗು. ತಪ್ಪು, ಇದು ಪೂರ್ತಿ ತಪ್ಪು. ಬಹುಪರ ಕೇಳ್ಬೇಕಾರೆ ಬಲ್ಗೈ ಮೇಲೆತ್ತಿ ಮುಂಗಾಲ ನಿಂತು ಕೇಳ್ಬೇಕು ಅಂತ ನಮ್ಮ ಪಾಠದ ಗುರುಗಳೇ ಕೊಟ್ಟಿದ್ದಾರೆ. ಇಲ್ಲಿ ಯಾರ ಮಾತು ಕೇಳೋದು ಯಾರ ಮಾತು ಬಿಡೋದು ಒಂದು ಗೊತ್ತಾಗ್ತಾ ಇಲ್ಲ. ಒಟ್ಟೆಲ್ಲ ಮಳೆ ಬರೋದು ಸರಿ ಇಲ್ಲ. ಸುಸ್ತು ಮಾಡ್ಕೋಬೇಡ, ತಾಳಿ ಮಾಡು. ಹೋಗಿ ವಿಡಿಯೋ ಪ್ರಾಕ್ಟೀಸ್ ಮಾಡಿ. ಹೋಗಿ ರಾಜಣ್ಣ, ಬಾಯ್. ಇವತ್ತು ನೀನು ಶಾಲೆಗೆ ತಡವಾಗಿ ಬಂದಿದ್ದೀಯ, ಗೊತ್ತಿದೆ ತಾನೆ? ಅದು ಮನೇಲಿ ವಿಪರೀತ ಕೆಲಸ ಇತ್ತು. ಅದು ಅಲ್ಲದೆ ಹೋಗಿಲೆ ನನ್ನನ್ನ ದಾರಿನ ಅಡ್ಡ ಹಾಕಿದ್ದು. ಆಹಾ, ಹೋಗಿಲೆ. ಖುಷಿ ಮಾತ್ರ ತನಗೆ, ಮೊಟ್ಟೆ ಮಾತ್ರ ತನ್ನದು, ಮಡಿವಾಡು ಕಸೊಟ್ಟು ಇನ್ನೊಬ್ಬದು ಅಂತಾಳೇನೋ. ಕ್ಷಮಿಸಿ ಪ್ರಾಂಶುಪಾಲ ಮಹಾತ್ಮ. ನೀನು ತಡವಾಗಿ ಬಂದಿದ್ದಕ್ಕೆ ನಿನಗೆ ದಂಡ ಶುಲ್ಕ ಇದೆ. ಅವಳಿಗೆ ಖುಷಿ ಆದ್ರೇನಂತೆ. ನಡಿ. ಬಾರ. ಅಲ್ಲಯ್ಯ, ನಾನು ಈ ಸಂಸ್ಥೆಯ ಮುಖ್ಯಸ್ಥ. ನಾನೇ ಎದೆ ಮೇಲೆ ID ಕಾರ್ಡ್ ಹಾಕೊಂಡಿದ್ದೀನಿ. ನಿನಗೇನಾಗಿದೆ? ಅದು ಸಾಕಿಬ್ ನಾಯ್ಕರ ಕೊರಳಿ ಗುರುತಿನ ಚೀಟಿ ಹಾಕೊಳ್ಳೋದು ಸರಿಯಲ್ಲ. ನಮ್ಮ ಗುರುತುಗಳನ್ನ ನಮ್ಮ ಎದೆಯ ಒಳಗಿಂದ ಹಿಡಿಬೇಕೆ ಹೊತ್ತು ಎದೆ ಮೇಲಿನ ಗುರುತಿನ ಚೀಟಿಯಿಂದ ಅಲ್ಲ. ನಿನ್ನ ಕೋಗಿಲೆ ಈ ವ್ಯವಸ್ಥೆಯ ವಿರುದ್ಧ ಕ್ರಾಂತಿ ಗೀತೆ ಹಾಕಿದೆ. ಹೊರಗೆ ನಾವು ಹೇಳ್ದಂಗೆ ನೀವು ಕುಣಿದ್ರೆ ಜಾಸ್ತಿ ದಂಡ ಶುಲ್ಕ ಹಾಕ್ಬೇಕಾಗುತ್ತೆ.
ಆ ನಡೀತಾ ನಿಮ್ಗೆ ನಮ್ಮ ತರಬೇತಿಗಿಂತ ಈ ಜನ ಚೆನ್ನಾಗಿ ಕಲಿತಿದ್ದಾರೆ. ಅಂದ್ರೆ ಪ್ರೈವೇಟ್ ಟ್ಯೂಷನ್ಗೆ ಹೋಗಿದ್ವಿ. ಪ್ರಯತ್ನ ಯಾವ್ದಾರು ಇರಲಿ, ಫಲಿತಾಂಶ ಮಾತ್ರ ನಮಗೆ ಬಂದ. ಅಂದ್ರೆ ನಮ್ಮ ಶಾಲೆಗೆ ಹೆಚ್ಚು ಜನ ಸೇರ್ತಾರೆ, ಆದ್ರೆ ಹೆಸರು ಮಾತ್ರ ನಮಗ್ ಬರುತ್ತೆ. ಹಾ ವಿದ್ಯಾರ್ಥಿಗಳೇ, ಬನ್ನಿ ಎಲ್ಲ ಸಾಲ ಕೂತ್ಕೊಳ್ಳಿ. ಬಹುಪರ 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 ಎಷ್ಟು ಸಲ ಹೇಳ್ತೀನಿ ಕೂಗಾಡ್ಬೇಡಿ ಅಂತ. ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ. ಪ್ರಸಾದ ಪ್ರಸಾದ. ನಾವು ಕೂಡ ಆಗಲೇ ಭಿನ್ನಸಿದ್ವಿ. ನಮ್ದು ಗೋಪರ ಬದುಕು ಒಂದಕ್ಕೆ 2 ನಾಲ್ಕು ಕತ್ತಾರು ಹೀಗೆ ಇದ್ದದ್ದು ಇಲ್ಲದ್ದು ಸೇರಿಸಿ ಹೋಗ್ಲಿ ಹಣ ಸಂಪಾದನೆ ಮಾಡೋ ಕಸರತ್ತು ಅದಕ್ಕೆ ಹೀಗೆ. ದಯವಿಟ್ಟು ಕ್ಷಮಿಸಿ. ಈಗ ಕ್ಷಮಿಸಿದ್ದೀನಿ, ಕೂತ್ಕೊಳ್ಳಿ. ವಿದ್ಯಾರ್ಥಿಗಳೇ, ಈಗ ನೇರ ಮಾತು. ಇವತ್ತು ಪರೀಕ್ಷೆ ಇದೆ, ಜೊತೆಗೆ ಕ್ಯಾಂಪಸ್ ಸೆಲೆಕ್ಷನ್ ಇದೆ. ಕ್ಯಾಂಪಸ್ ಸೆಲೆಕ್ಷನ್ ದೊಡ್ಡ ದೊಡ್ಡ ಶ್ರೀಮಂತರು ಬರ್ತಿದ್ದಾರೆ. ನಿಮ್ಮ ಅದೃಷ್ಟ ಚೆನ್ನಾಗಿದ್ರೆ ಕೆಲಸ ಸಿಗುತ್ತೆ, ಆಯ್ತಲ್ಲ? ಈಗ ಬಾಯಿ ಮುಚ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ ಬರ್ರಿ. ಏನು ಕಂಕಳಲ್ಲಿ ಪುರ ಆಗಿದ್ಯಾ? ಔಷಧಿ ತಗೋ, ಪರೀಕ್ಷೆ ಇದೆ. ಏನಾಯ್ತು ಬಾಯ್ ಬಿಟ್ಟು ಹೇಳು. ಅದು ಇವತ್ತು ನಮ್ಮ ತಂದೆ ತಿಥಿ ಇದೆ. ಎಡೆ ಹಾಕ್ಸಿ ಊಟ ಹಾಕೋಣ ಅಂದ್ರೆ ಒಬ್ಬ ಅತಿಥಿನೂ ಸಿಕ್ಕಿಲ್ಲ. ನಮ್ಮ ತಂದೆಗೆ ಮುಕ್ತಿಸಿದ್ದೆ ಭೂತಾತ್ ನನ್ನ ಮೈ ಇಟ್ಟಿದ್ರೆ ನನ್ನ ಮದ್ವೆನೂ ಇಲ್ಲ, ಹೋಗಲ್ಲ, ಮಕ್ಕಳು ಇಲ್ಲ. ಈ ಜನ ಇದ್ರು ಕಾಟ, ಸತ್ರು ಕಾಟ. ತಿಥಿ ತಾನೆ, ನನಗೆ ಆ ಕೆಲಸ ಬರುತ್ತೋ. ಇವತ್ತು ನಾನೇ ನಿನ್ನ ತಿಥಿಯ ಅತಿಥಿ ಆಗ್ತೀನಿ, ಆಯ್ತಲ್ಲ? ನಿನ್ನ ಸಮಸ್ಯೆಗೆ ಪರಿಹಾರ ಸಿಗ್ತಲ್ಲ? ಬಾ ನಡಿ. ನಮ್ಮ ರೀತಿ ನೀತಿ ಪುಸ್ತಕದಲ್ಲಿ ನಮ್ಮ ಜನವೇ ಇರ್ಬೇಕು ಅಂತಿದ್ಯಂತೆ. ಆದ್ರೆ ಈಗ ಅನಿವಾರ್ಯ. ಜನ ಸಿಗುತ್ತೆ, ನಿನಗೆ ಭೂತ ಮೆಟ್ಟುತ್ತೆ. ಕೋಗಿಲೆಗೆ ಮದುವೆ ಆಗುತ್ತೆ, ಅದು ಅಲ್ಲದೆ ಮನೆಗೆ ಹೋಗಿ ತಿಥಿ ಮಾಡ್ಲಿಕ್ಕೆ ಸಮಯ ಕೂಡ ಇಲ್ಲ. ಆದ್ರಿಂದ ಇವತ್ತು ನಾನು ನಿನ್ನ ಜನವೇ ಆಯ್ತಲ್ಲ? ಈಗ ನಿನ್ನ ಫ್ರೆಂಡ್ಸು ಈ ಊಟದ ಡಬ್ಬಿಲಿ ಅನ್ನ ಮೊಸರನ್ನ ತಂದಿಯಾರ, ಅದರಲ್ಲೇ ಪಿಂಡ ಇಡೋಣ. ಬಾ. ನಿನ್ನ ಅಪ್ಪನಿಗೆ ಮುಕ್ತಿ, ನಿನಗೆ ಕೆಲಸ, ಎರಡು ಮುಖ್ಯ ತಾನೆ? ಹೌದು. ನಾನು ಬಟ್ಟೆ ಬದಲಿಸ್ಕೊಂಡು ರೆಡಿ ಆಗ್ತೀನಿ, ನಡಿ. ಸರಿ, ಈಗ ಧ್ಯಾನಸ್ಥನಾಗಿ ಕೂತು ನಾನು ಹೇಳಿದಾಗ ಕಣ್ಬಿಟ್ಟು ನನ್ನ ಪೂಜೆ ಮಾಡಿ ನಿನ್ನ ತಂದೆಗೆ ಇಳ್ಳು ನೀರು. ಹಾ, ಕೂತ್ಕೋ. ಬಹುಪರ ಪ್ರಾಂಶುಪಾಲ್ರೆ ಮಾತಾಡಿ ಬರ್ತಾ ಇದಾರೆ. ನೀನ್ ಯಾಕಿದ್ದಯ್ಯ? ಕೂತ್ಕೋ ಕೂತ್ಕೋ. ನಿನ್ನ ಮೈಯಲ್ಲಿ ಮನಸ್ಸಿನಲ್ಲಿ ಧ್ಯಾನ ಒಂದಲ್ಲ ಬಿಟ್ಟು ಎರಡಕ್ಕೆ ಜಾಗ ಇರ್ಬೋದು, ಆಯ್ತಲ್ಲ? ಅದು ತಗೊಳ್ಳುತ್ತೆ, ಅದು ತಪಸ್ಸು, ಅದೇ ಧ್ಯಾನ. ಸುಮ್ಮನೆ ಮನಸ್ಸಲ್ಲಿ ಎರಡಿದ್ರೆ ಎಲ್ಲವೂ ವ್ಯರ್ಥ ಅಷ್ಟೇ. ಕೂತ್ಕೋ, ಧ್ಯಾನಸ್ಥನ ಕೂತ್ಕೋ. ರಾಜಾದಿರಾಜ ರಾಜ ಮಾರ್ತಾಂಡ ಧೀರ ಗಂಭೀರ ಚಂಡ ಪ್ರಚಂಡ ರಾಜ ಮಾರ್ತಾಂಡರಿಗೆ ಬಹುಪರ 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 ಬಹುಪರ. ಸಮಯ ಇಲ್ಲ, ಒಂದೇ ಮಾತು ಇನ್ನು ಸಿದ್ಧ ಆಗಿದೆ. ಎಷ್ಟು ದಿನ ಅಂತ ನನಗೆ ನಾನು ಬಹುಪರ ಕೇಳ್ಕೊಳ್ಳೋದು ಪರದೇಶಿತರ? ಅದ್ರ ಸಿದ್ಧಿ ಬಿಡಿ ಮಹಾರಾಜ. ಇವತ್ತು ಕ್ಯಾಂಪಸ್ ಸೆಲೆಕ್ಷನ್ ಇದೆ, ನೀವು ಆಯ್ಕೆ ಮಾಡಿ ಬಿಟ್ಟಿದ್ದನ್ನ ಖಾಸಗಿ ಶ್ರೀಮಂತರಿಗೆ ಅವಕಾಶ. ನೀವು ಕೆನೆ ಪದರದ ಸತ್ವಶಾಲೆಯನ್ನು ಆಯ್ಕೆ ಮಾಡಿ. ಪ್ರಾರಂಭಿಸಿ ಮಹಾರಾಜ. ಕ್ಷಮಿಸಬೇಕು, ಈ ಕ್ಷಣದಲ್ಲಿ ಒಂದು ಅನಿವಾರ್ಯ ಪಿತೃಕರ್ಮ ನಡೀತಾ ಇದೆ. ಅಲ್ಲಿ ತನಕ ತಾವು ಸುಖಾಸನದಲ್ಲಿ ವಿಶ್ರಮಿಸಬೇಕಾಗಿದೆ ನನಗೆ. ಸರಿ, ಅದನ್ನು ಮುಗಿಸಿ ಬೇಗ ಪ್ರಾರಂಭಿಸಿ. ಅಪ್ಪಣೆ. ಕಾಜಾಣ, ಎಲೆ ಶ್ರಾದ್ದ ಕರ್ತೃ ಕಾಜಾಣ, ನಿನ್ನ ತಂದೆಯ ರೂಪ ಭಾವನೆಗಳನ್ನ ನಿನ್ನ ಮನಸ್ಸಿಗೆ ತುಂಬಿಕೊಂಡಿದೀಯ ತಾನೆ? ಹೌದು.
ಈಗ ತಿಥಿಗೆ ಒಳಪಡುವ ನಿನ್ನ ತಂದೆಯ ಹೆಸರನ್ನು ಜೋರಾಗಿ ಉಚ್ಚರಿಸಿ ಅವರ ಆತ್ಮವನ್ನು ಕಾಕಾ ರೂಪದಲ್ಲಿ ಬರಮಾಡಿ. ಸತ್ತು ಹೋಗಿರುವ ನನ್ನ ತಂದೆಯಾದ ಮಹಾರಾಜ ಮಾರ್ತಾಂಡ, ಈ ದಿನ ನಿನ್ನ ತಿಥಿ. ನಿನಗೆ ಅನ್ನದ ಎಡೆ ಇಟ್ಟಿದ್ದೇನೆ. ರಾಗೆಯ ರೂಪದಲ್ಲಿ ಬಂದು ಇದನ್ನು ತಿಂದು ಹೋಗು. ಮಹಾರಾಜ ಮಾರ್ತಾಂಡ ಬೇಗ ಬಾ. ಮಹಾರಾಜ ಮಾರ್ತಾಂಡ ಬೇಗ ಬಾ, ಬೇಗ ಬಾ. ತಪ್ಪು ಹೇಳಿದ ನನ್ನ ತಿಥಿ ತಂಗಡ, ಸರಿಯಾಗಿ ಹೇಳು. ಸರಿಯಾಗಿ ಇದೆ ಮಹಾಸ್ವಾಮಿ. ನಿಮ್ಗಾಗಿ ಮತ್ತೊಮ್ಮೆ ಹೇಳ್ತೇನೆ. ಸತ್ತು ಹೋಗಿರುವ ನನ್ನ ತಂದೆಯಾದ ಮಹಾರಾಜ ಮಾರ್ತಾಂಡ, ಈ ದಿನ ನಿನ್ನ ತಿಥಿ. ನಿನಗೆ ಅನ್ನದ ಎಡೆ ಇಟ್ಟಿದ್ದೇನೆ. ಕಾಗೆಯ ರೂಪದಲ್ಲಿ ಬಂದು ಇದನ್ನು ತಿಂದು ಹೋಗು. ಮಹಾರಾಜ ಮಾರ್ತಾಂಡ ಬೇಗ ಬಾ, ಬೇಗ ಬಾ, ಬೇಗ ಬಾ. ನನ್ನ ತಿಥಿ, ನಾನು ಬದುಕಿರುವಾಗಲೇ ನನಗೆ ಪಿಂಡ ಪ್ರದಾನ ಅಂದ್ರೆ ಈ ವಿದ್ಯಾಸಂಸ್ಥೆಯ ಬೆಳವಣಿಗೆ ನನ್ನ ವಿರುದ್ಧದ ಚಳುವಳಿ ಕೇಂದ್ರವಾಗ್ತಾ ಇದೆ. ಇದರ ಬೆಳವಣಿಗೆ ನನ್ನ ನಾಶವೇ ಸಮಯ. ಇನ್ನು ಈ ವಿದ್ಯಾಸಂಸ್ಥೆ ಪರವಾನಿಗೆಯನ್ನು ರದ್ದು ಮಾಡ್ತಾ ಇದೆ. ಶ್ರೀ ಮಹಾಸ್ವಾಮಿ, ಅವನದು ತುಟಿ ಮೀರಿದ ಕ್ರಿಯೆ. ಅವನನ್ನ ನಾನ್ ಸರಿ ಮಾಡ್ತೀನಿ. ಇದೊಂದು ಬಾರಿ ವಿನಾಯಿತಿ ನೀಡಿ ಕಾಪಾಡಿ. ನಿಮಗೆ ಬಹುಪರಾಗ್, ನಿಮಗೆ ಬಹುಪರಾಗ್, ನಿಮಗೆ ಬಹುಪರಾಗ್. ಮತ್ತೊಬ್ಬರ ಬಾಯಲ್ಲಿ ಬಹುಪರ ಬಹುಪರ. ನಿನ್ನ ಈ ಬಹುಪರದಿಂದ ನನ್ನ ಒಳಗಿನ ಬೆಂಕಿ ಸ್ವಲ್ಪ ಕಡಿಮೆ ಮಾಡಿ. ಆದ್ರೆ ನನ್ನ ಎದುರಿಗೆ ತಿಂಡಿ ಆಗ್ತಾ ಇದೆ, ನನಗೆ ಪಿಂಡ ಪ್ರದಾನ ಆಗ್ತಾ ಇದೆ. ಇದು ತಪ್ಪು. ಸಮಯ ಇವತ್ತು ಸಾಯಂಕಾಲದೊಳಗೆ ಒಂದೇ ಮಾಡಿದ್ರು ಸಿದ್ಧ ಆದ್ರೆ ಈ ರದ್ದಿನ ಆದೇಶ ರದ್ದಾಗುತ್ತೆ. ಅದು ನನಗೆ ತಿಂಡಿ ಪಿಂಡ ಪ್ರದಾನ ಅಂದ್ರೆ ನನ್ನ ಆಯಸ್ಸು ಅಧಿಕಾರ ಮುಗಿಯುತ್ತೆ. ಹೆಚ್ಚಿನ ಹೋಮ ಹವನ ಮಾಡಿ ಈಗಲೇ ನನ್ನ ಆಯಸ್ಸು ಮತ್ತು ಅಧಿಕಾರವನ್ನು ಹೆಚ್ಚಿಸ್ಕೋಬೇಕು. ಜ್ಯೋತಿಷಿ ಕರೀಲಿಕ್ಕೆ ಕಳಿಸ್ತ ಮಹಾಸ್ವಾಮಿ. ಆಯಸ್ಸು ಮುಗಿದ ಮೇಲೆ ಬಂದ್ರೆ ಅದು ಪ್ರಯೋಜನ. ನಾನು ಹೋಗ್ತೀನಿ. ಅದೇ ನೆನಪಿರ್ಲಿ, ಇವತ್ತು ಸಾಯಂಕಾಲದೊಳಗೆ ಒಂದೇ ಮಾದರಿ ಸಿದ್ಧ ಆಗ್ಬೇಕು. ಜ್ಯೋತಿಷಿ ಬಹುಪರಾಗ್, ಬಹುಪರಾಗ್. ಮಹಾರಾಜ ಮಾತಾಡೋನಿಗೆ ಬಹುಪರಾಗ್. ಕಾಜಣ, ಎದ್ದೇಳು. ಹೇಳು, ನಿನ್ನ ಅಪ್ಪನ ಹೆಸರೇನು? ಮಹಾರಾಜ ಮಾರ್ತಾಂಡ. ನಾನು ಕೇಳ್ತಿರೋದು ನಿನ್ನ ಹುಟ್ಟಿಗೆ ಕಾರಣನದನಲ್ಲ, ಆ ಮಹಾಂತವನ ಹೆಸರೇನು? ನೆನಪಾಗ್ತಿಲ್ವೋ ಅಥವಾ ಗೊತ್ತಾಗ್ತಿಲ್ವೋ? ಎರಡು ಆಗ್ತಿದೆ ಮಹಾಸ್ವಾಮಿ. ನನ್ನ ತಂದೆ ಹೆಸರು ಚಂದ್ರಧರ ತಾರಾನಾಥ. ನನ್ನ ತಂದೆ ಹೆಸರು ಚಂದ್ರಧರ ತಾರಾನಾಥ ತಾಜಾನಾಚಾರ್ಯ ಅಂತ. ಮತ್ತೆ ಆವಾಗ ಕೇಳಿದ್ದಕ್ಕೆ ಮಹಾರಾಜ ಮಾರ್ತಾಂಡ ಅಂದಿದ್ಯಾಕೆ? ಏನು ಮಾಡಲು ಮಹಾಸ್ವಾಮಿ, ನನ್ನ ಕಣ್ಣು ಮನಸ್ಸು ಎರಡು ಕಳೆದು ಹೋಗಿದ್ದಾವೆ. ಪ್ರತಿದಿನ ಬೆಳಿಗ್ಗೆ ತಂದೆ ನೀನು ಮಾತಾಡ, ತಾಯಿ ನೀನು ಮಾತಾಡ, ಬಂಧು ಬಳಗ ಇಲ್ಲ ನೀನೇ ಮಾತಾಡ ಅಂತ ಮಾತಾಡ ಮಹಾರಾಜರ ಹೆಸರಲ್ಲಿ ಪ್ರಾರ್ಥನೆ ಕೂತಾಗಿದೆ. ನಮ್ಮ ವರ್ತಮಾನ ಪತ್ರಿಕೆಯಲ್ಲಿ, ನಮ್ಮ ಪಾಠಗಳಲ್ಲಿ, ಚರಿತ್ರೆಯಲ್ಲಿ ಮಹಾರಾಜ ಮಾತಾಡದ್ದೇ ಹೆಸರು, ಅವರದ್ದೇ ಕಥೆ, ಅವರದ್ದೇ ಚರಿತ್ರೆ. ಶಾಲೆಯ ಗೋಡೆಗಳಲ್ಲಿ ಅವರದ್ದೇ ಗೊಂಬೆ, ನಗರದ ಬೀದಿ ಬೀದಿ ಬೀದಿಗಳಿಗೆ ಅವರದ್ದೇ ಹೆಸರು. ಬಹಳ ನೆನಪು ಮಾಡಿಕೊಂಡಾಗ ಮಾತ್ರ ನಮ್ಮ ಹೆತ್ತವರು, ನಮ್ಮ ಸಂಬಂಧಿಗಳು ನೆನಪಾಗ್ತಾರೆ. ಇಂತಹ ವಿದ್ಯಾಭ್ಯಾಸದಲ್ಲಿ ನಾನು ಕಳೆದು ಹೋಗಿದ್ದೀನಿ. ಮಾಡಿರೋದು ನಾನು. ಮಹಾರಾಜರ ಹೆಸರಿನಲ್ಲಿ ತಿಥಿ ಮಾಡಿದ್ದನ್ನು ನೋಡಿ ಮಹಾರಾಜರು ಈ ಸಂಸ್ಥೆ ಮುಚ್ಚಲಿಕ್ಕೆ ಹೇಳಿದ್ದಾರೆ. ನಮ್ಮ ಸಂಸ್ಥೆಗೆ ಮತ್ತು ನಿನ್ನ ಕೆಲಸಕ್ಕೆ ಎರಡಕ್ಕೂ ಮಣಿ ಬಿದ್ದಿದೆ. ಹಾಗಾದ್ರೆ ನಮ್ಮ ಗತಿ ದಂಡ ಶುಲ್ಕ, ದಂಡ ಶುಲ್ಕ ಕಟ್ಟಿದ್ರೆ ಸಂಸ್ಕಾರ ಆಯ್ತಲ್ಲ. ಎಲ್ಲ ತಪ್ಪು ನಿನ್ನದೇ, ಎಲ್ಲ ದಂಡ ಶುಲ್ಕ ನೀನೇ ಕಟ್ಟಬೇಕು. ಆಗಲಿ, ಈಗ ತಿಥಿ ಕಾರ್ಡ್ ಪೂರ್ತಿ ಮಾಡಿ ಎಡೆ ಹಾಕ್ಸಿ. ಈ ಸಮಯ ಇಲ್ಲ ಮಾರಾಯ, ನನ್ನ ನಂಬು. ನಾನೇನು ಮೊದಲು ತಿಥಿ ಕಾರ್ಯ ಮಾಡಿ ಮುಗಿಸ್ತೀನಿ ಆಯ್ತಲ್ಲ. ಈಗ ನಿನ್ನ ತಿಥಿ ಆತಿಥ್ಯಕ್ಕೆ ಮತ್ತು ನೀನು ತಪ್ಪು ಮಾಡಿದ್ದಕ್ಕೆ
ಒಟ್ಟು 500 ದಂಡ ಆಯ್ತು. ಆಮೇಲೆ ಬಂದು ಕಟ್ಬಿಟ್ಟು ಸಹಿ ಮಾಡು, ಆಯ್ತಲ್ಲ? ಈಗ ಹೊರಡು. ಬಹುಪರಾಗ್ ಶ್ರೀಮಂತರಿಗೆ ಬಹುಪರಾಗ್ ಬಹುಪರಾಗ್ ಬಹುಪರಾಗ್. ಮಾರ್ತಾಂಡ ಮಹಾರಾಜರು ಆಯ್ಕೆ ಮಾಡಲ್ವಾ? ಸಾಕಾದ್ರೆ ಎಲ್ಲ ಕಡೆ ಹೀಗೆ ಆಗಿರೋದು. ಇದು ಖಾಸಗಿಯವರ ಕಾಲ. ಖಾಸಗಿಯವರು ಬಂದಿದ್ದು ತದನಂತರದಲ್ಲಿ ಸರ್ಕಾರಕ್ಕೆ, ಅಂದ್ರೆ ಜನಸಾಮಾನ್ಯರಿಗೆ ನೀವು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ. ನೀವ್ ಹೇಳೋದು ಸರಿ. ಸಾರ್ವಜನಿಕರ ಬದುಕು ಸರ್ಕಾರದ ಕೈಯಲ್ಲಿ, ಸರ್ಕಾರ ಮಹಾರಾಜನ ಕೈಯಲ್ಲಿ. ಮಹಾರಾಜನ ಮೂಗುದಾರ ನಮ್ಮ ನಿಮ್ಮಂತ ಖಾಸಗಿಯವರ ಕೈಯಲ್ಲಿ. ಏನೇ ಅನ್ನಿ, ಇಷ್ಟು ಬೇಗ ಸಾರ್ವಜನಿಕ ಬದುಕು ನಮ್ಮ ನಿಮ್ಮಂತವ್ರ ಕೈಯಲ್ಲಿ ಸಿಕ್ಕಾಕೊಳ್ಳುತ್ತಂತ ನಾನಂತೂ ಅಂದ್ಕೊಂಡಿರ್ಲಿಲ್ಲ. ನಾವು ಅನ್ಕೊಂಡಿದ್ದೀವಿ. ಅದಿರ್ಲಿ, ಬೇಗ ಬೇಗ ಕೆಲಸಗಾರ ಹುಡುಗರು ತೋರ್ಸಪ್ಪ. ಹಾ, ನೀವು ಸ್ವಲ್ಪ ಹಿಂದೆ ಹೋಗಿ. ವಿದ್ಯಾರ್ಥಿಗಳೇ, ರಾಜ್ಯಪಾಲರೇ, ವಿದ್ಯಾರ್ಥಿಗಳೇ, ರಾಜ್ಯಪಾಲರೇ, ಸ್ವಲ್ಪ ಕಾಜಾಣ ಬರೀತೀರಾ? ಕಾಜಾಣ, ಕಾಜಾಣ, ಕಾಜಾಣ ಅಂತ. ಎಲ್ಲಿ ಹೋಗ್ತಿದ್ದೀಯ? ವಿದ್ಯೆ ಕಲಿಯೋ ಗಡಿಬಿಡಿಲಿ ಅವನಂತೂ ಬರ್ಲಿಲ್ಲ. ಅದಕ್ಕೆ ನಾನೇ ತಿಥಿ ಮಾಡಿ ಎಡೆ ಇಟ್ಟು ಪ್ರಸಾದ ತಂದಿದ್ದೀನಿ. ದೊಡ್ಡವ್ರ ಬಜ್ಜತ್ ಪ್ರಸಾದ ತಿಂದ್ರೆ ನಿಮ್ಗೂ ಒಳ್ಳೇದಾಗತ್ತಂತೆ. ಕೈ ಒಡ್ಡಿ, ಪ್ರಸಾದ ಕೊಡ್ತೀನಿ. ಕೈ ಒಡ್ಡಿ. ಛೀ, ಇನ್ನು ಕಾಜಾಣನಿಗೆ ಅತಿಥಿ ಸತ್ಕಾರದ ಹಣ ಕೊಡಲ್ಲ. ಚಿಪ್ಪಳನ್ನ ಕೊಟ್ಟು ಹೊಯ್ದಿದ್ದೆ. ಕೈ ಒಡ್ಡಿ. ಇದನ್ನ ಏನಂತ ತಿಳಿದಿದ್ದೀಯ? ಇದು ಸ್ಕೂಲು. ಇದಕ್ಕೆ ಅದರದೇ ಆದ ಘನತೆ, ಗೌರವ, ಪಾವಿತ್ರ ಇದೆ. ತಿಥಿ ಪ್ರಸಾದ ತಂದು ಇದರ ಪಾವಿತ್ರ ಹಾಳು ಮಾಡ್ತಿದ್ದೀಯ. ಹೋಗಲ್ಲಿ ಕಂಬನಂತ ನಿಂತ್ಕೋ. ನೀನ್ ಅಲ್ಲಾಡಿದ್ರೆ ಕಾಜಾಣಿಗೆ ದಂಡ ಶುಲ್ಕ ಬೀಳುತ್ತೆ. ನಡಿ, ಕಾಜಾಣ. ದಂಡ. ಸಾವುಕಾರ್ರೆ, ಈ ರೀತಿಯ ಹಳೆ ರೀತಿ ನೀತಿಗಳಿಗೆ ಬೆಲೆ ಕೊಡಬಾರ್ದು. ನೀವು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ಬನ್ನಿ. ಹಾ, ನಿಮ್ಮ ಆಯ್ಕೆಯಲ್ಲಿ ನನ್ನ ಪ್ರಭಾವ ಇರಬಾರ್ದು. ಹಾಗಾಗಿ ನಾನು ನಿಮಗೆ ಬೆನ್ನಾಗಿ ನಿಂತೆ. ನನಗೆ ಅವನು ಎರಡನೇ ನನಗೆ ಮೊದಲನೇ ಇದ್ದಾನಲ್ಲ ಅವನಿಗೆ. ನನಗೆ ಆ ಮೂರನೇವರಿದ್ದಾರಲ್ಲ ಅವನು. ಪ್ರಾಂಶುಪಾಲ್ರೆ, ಸಾವುಕಾರ್ರೆ, ಬನ್ನಿ. ನೋಡಿ ನೋಡಿ, ಅವನನ್ನ ಕಾಪಿ ಮಾಡ್ತಾ ಇದ್ದಾನೆ. ಸರಿಯಾಗಿ ಕಲ್ತಿಲ್ಲ ಅನ್ಸತ್ತೆ. ನಮಗೆ ಅವನು ಬೇಡ. ಅದೇ ಪ್ರಾಂಶುಪಾಲ್ರೆ, ಪಕ್ಕದ ರಾಜ್ಯದ ರಾಜ ಗುಳ್ಳೆನಲ್ಲಿ ಬಿರುದಾಂಕಿತ ನವಿಲೇಶ್ವರ ಮಹಾರಾಜರಿದ್ದಾರಲ್ಲ, ಅವರು ನಿಮಗಾಗಿ ಈ ಪತ್ರವನ್ನು ಕಳಿಸಿದ್ದಾರೆ. ನವಿಲೇಶ ಸಿಂಹ ಮಹಾರಾಜರ ಕೃಪೆ ನಿಮ್ಮ ಮೇಲಿದೆ ಅಂತಂದ್ರೆ ಆಕಾಶದಲ್ಲೆಲ್ಲ ನಕ್ಷತ್ರ ಅಲ್ಲ, ನಿಮ್ ಜೋಬಲ್ಲಿದೆ ಅಂತೇಳಿ ಪತ್ರ ಜಾಗ್ರತೆ ಅಂತ ಮಹಾರಾಜರು ಹೇಳಿದ್ದಾರೆ. ನಾವಿನ್ ಹೊರಡ್ತೀವಿ. ಹೊರಡೋಣ. ನಮ್ಮ ಜೊತೆ ಹೊರಡಿ. ಬರ್ತೇವೆ. ಸಾವುಕಾರರಿಗೆ ಜಯವಾಗಲಿ, ಜಯವಾಗಲಿ, ಜಯವಾಗಲಿ. ಕಾಜಾಣ, ಬಹುಪರ ನೀನು ಪರೀಕ್ಷೆಯಲ್ಲಿ ನಕಲು ಮಾಡ್ತಿದ್ದೀಯಂತೆ, ಹೌದೇನು? ಇಲ್ರಿ, ಚಿತೆಗಾಗಿ ಕೂತಾಗ ಶಾಲೆ ಒಳಗೆ ನಿರ್ಮಗಳು ನನ್ನ ಮೈಗೂ ಕೊಯ್ತಿದ್ವು. ಆ ತುರ್ಕೆ ತಡಿಕಾಗದೆ ಆ ಕಡೆ ಈ ಕಡೆ ತಿರುಗ್ತಿದ್ದೆ. ಸುಳ್ಳಾಗಿದ್ರೆ ನೋಡಿ, ಮೈಯೆಲ್ಲ ಹೇಗೆ ತಂಪಾಗಿದೆ. ಸುಳ್ಳು. ಮರ್ಯಾದೆ ಹೋಗಿ ಮೈಯೆಲ್ಲ ಕೆಂಪಾಗಿದೆ. ಆ? ನೀನು ನಕಲು ಮಾಡಿದ್ದಕ್ಕೆ ನಪಾಸ್ ಮಾಡಿದ್ರೆ ನಿನ್ನ ಬದುಕು ಹಾಳಾಗುತ್ತೆ. ನಿನ್ನನ್ನು ಕ್ಷಮಿಸುತ್ತೀನಿ, ಆದ್ರೆ ಹೆಚ್ಚು ದಂಡ ಶುಲ್ಕ ಕಟ್ಟಬೇಕು. ಹಣ ಏನಿದ್ರೆ ಹೇಳು. ಫೇಲ್ ಅಂತ ಪ್ರಶಸ್ತಿ ಪತ್ರ ಕೊಡ್ತೀನಿ.
ಆಶ್ಚರ್ಯವೇ, ಅದು ಹಣ. ಎಲ್ಲದನ್ನು ಕ್ಷಮಿಸುವ ಶಕ್ತಿ, ಎಲ್ಲದನ್ನು ಕರುಣಿಸುವ ಶಕ್ತಿ ಕೇವಲ ಹಣಕ್ಕೆ ಮಾತ್ರ ಇರೋದು. ಕಾಜಣ, ಈಗ ಏನ್ ಮಾಡ್ತೀಯ? ದಂಡ ಶುಲ್ಕ ಕಟ್ತೀನಿ. ಹಾ ತಗೋ ಪ್ರಾಕ್ಷದ ಅಂಕಪಟ್ಟಿ, ತಗೋ ಇದು ಮಾಸ್ ಕಾರ್ಡ್, ಫೀಸ್ ರೆಸಿಪ್ಟ್ ಎಲ್ಲ ಸೇರಿದ್ರು ಇನ್ನು 400 ರೂಪಾಯಿ ನೀನೇ ನನಗೆ ಕೊಡಬೇಕು. ಹೋಗಿಲೆ ಬಾಯ್. ಈಗಾಗಲೇ ನನ್ನ ಹತ್ರ ಇದ್ದ ಎಲ್ಲ ಹಣ ಕಾಲಾಗಿದೆ. ಈಗ ಹಣಕ್ಕೆ ಏನ್ ಮಾಡೋದು? ದುಡ್ಡು ಕೊಡ್ತಾ ಇದ್ರೆ ನಾವಿಲ್ಲೇ ಜೀತ ಮಾಡ್ಕೊಂಡಿರ್ಬೇಕಾಗುತ್ತೆ. ಏನ್ ಮಾಡೋದೀಗ? ಪ್ರಾಂಶುಪಾಲರೇ, ಕಾಜನ ಬಂದು ನಾನ್ ಹಣ ಕಟ್ಟಿದ್ರೆ ನೆಟ್ಟಿದ್ದೆ. ಹಣಕ್ಕೆ ಯಾರಾದ್ರಿರುತ್ತೆ? ಹಣಕ್ಕೆ ಜಾತಿಯೇ, ನೀತಿಯೇ? ಪುಣ್ಯಕ್ಕಿಂತ ಪವಿತ್ರ, ದೇವರಿಗಿಂತ ಶುದ್ಧ ಅಂದ್ರೆ ಹಣ. ಹಣ ಹಣ ಮಾತ್ರ. ಕಾಜಣ, ಬಾಯಿಲಿ ಫ್ರೈಡ್. ಟೋಪಿ ಬಿತ್ತು. ಸರ್ಟಿಫಿಕೇಟ್. ಈ ಕೂಡಲೇ ಹೋಗಿ ಮಹಾರಾಜರ ಆಸ್ಥಾನದಲ್ಲಿ ಕೆಲಸಕ್ಕೆ ಸೇರ್ಕೊ, ಆಯ್ತಲ್ಲ? ಬಾ. ಕಾಜಣ ಬಾರಿ. ಯೂನಿಫಾರ್ಮ್ ಬಿಚ್ಚು. ಇದು ನಾನು ತರಬೇತಿ ಕೊಟ್ಬಿಟ್ಟಿದ್ದು. ದುಡ್ಡು ಕೊಟ್ಟೆ, ಬೇಕಿದ್ರೆ ದಾಖಲಾತಿ ಪುಸ್ತಕ ನೋಡಿ. ನಾವು ಯಾವಾಗಲೂ ಯೂನಿಫಾರ್ಮ್ನ ಬಾಡಿಗೆಗೆ ಕೊಡು, ಬೇಗ ಬಿಚ್ಚು. ಇಲ್ಲ ಅಂದ್ರೆ ಬಿಸಿಲಿಗೆ ಬಟ್ಟೆ ಲಡ್ಡಾಗುತ್ತೆ, ಬಣ್ಣ ಮಾಸುತ್ತೆ. ಅರ್ಥ ಆಯ್ತಲ್ಲ? ಬಿಚ್ಚು ಬಿಚ್ಚು ಮಾರಾಯ, ಬಿಚ್ಚು. ಅದು ಬಿಚ್ಚು 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 ಮಾರಾಯ, ಅದು ಬಿಚ್ಚು. ಬಿಚ್ಚು. ಬಾರೋ ಕಾಜನ, ನೀನು ಇಲ್ಲೇ ಇದ್ರೆ ತೆಲಿಬಾರ್ದಿರೋ ಕೇಳ್ತಾರೆ. ಬಾ, ಬೇಗ ಬಾರೋ. ನಾನು ಎಲ್ಲೂ ಬರಲ್ಲ. ಎಲ್ಲೂ ಬರಲ್ಲ. ಬಾರೋ, ಬೇಗ ಬಾರೋ. ನಾನು ಬರಲ್ಲ ಹೋಗಿಲೆ. ನನ್ನ ಎಲ್ಲ ಆಸ್ತಿ ಮರೆದು ಕಡೆ ಪಕ್ಷ ಒಂದು ಹೊಸ ಒಳ ಅಂಗಿ, ಒಂದು ಹೊಸ ಚಡ್ಡಿ, ಒಂದು ಹೊಸ ಕಾಚ ಕೊಡಲಿಕ್ಕೂ ನನ್ನ ಹತ್ರ ಹಣ ಬೆಳೆಯಲಿಲ್ಲ. ಖಾಸಗಿ ವಿದ್ಯಾಸಂಸ್ಥೆ ಕಲಿತು ನಾನು ಪೂರ್ತಿ ಕತ್ತಲಾಗೋಗಿದ್ದೀನಿ. ಕತ್ತಲಾಗೋದಂತ ನಾನೆಲ್ಲೂ ಬರೋಲ್ಲ. ಖಾಸಗಿ ವಿದ್ಯಾಸಂಸ್ಥೆ ಕಲ್ತಿರೋಂಗೆ ಎಲ್ಲರಿಗೂ ಆಗಿರೋದು ಇದೇ ಗತಿ. ನಾನೇನ್ ಮಾಡಿ? ನನಗೆ ಬೇರೆ ದಾರಿ ಇರಲಿಲ್ಲ. ಯಾಕೆ? ನೀನು ಈ ರಾಜ್ಯದ ಪ್ರಜೆ. ನಿನ್ನಂತವ್ರು ಕಣ್ಮುಚ್ಕೊಂಡಿರೋದಕ್ಕೆ ಸರ್ಕಾರದವರು ನಿನ್ನಂತವ್ರ ತೆರಿಗೆ ಹಣದಲ್ಲಿ ಮಜಾ ಮಾಡ್ತಿರೋದು. ಈ ಖಾಸಗಿಯವರು ನಿನ್ನ ಸುಳ್ಗೆ ಮಾಡ್ತಾರಷ್ಟೇ. ಇನ್ನಾದ್ರೂ ಎಚ್ಚರಿಕೆ ಬಾ. ಬಾ, ಓದೋಲಿಗೆ ಮಹಾರಾಜ ಮನೇಲಿ ಇರ್ಬೇಕು ನಾವು. ಬಾ, ಬೇಗ ಬಾ. ಹೀಗೆ ಹತ್ತು ಬಟ್ಟೆ ಹಾಕೊಂಡು ಮಹಾರಾಜ ಜೊತೆ ನಿಂತ್ಕೊಳ್ಳ. ನನ್ನ ಹತ್ರ ಇನ್ನು ಯಾವ ಬಟ್ಟೆ ಉಳಿದಿಲ್ಲ. ನಾನು ಕತ್ಲಾಗೋದಂತ ಎಲ್ಲೂ ಬರಲ್ಲ. ನಾ ಹೇಳ್ದಂಗೆ ಕೇಳ್ತೀಯಾ? ಏನು? ನಾನು 4 ವರ್ಷದ ಹಿಂದೆ ಹಾಕ್ತಿದ್ದ ಹಳೆ ಮೊಣಕಾಲ್ ತನಕ ದಂಗ ಇದೆ. ಈಗ ಹಾಕೊಳ್ಳೋ ಚೆಲ್ಲಣ ಇದೆ. ಕೊಡ್ತೀನಿ, ಹಾಕೊಡುವಂತೆ. ಅದನ್ನ ಹಾಕೊಂಡ್ರೆ ನೀನೊಳ್ಳೆ ಸಿಪಾಯಿ ಹೂವೆ ಲುಕ್ ತರ ಕಾಣಿಸ್ತೀಯ. ಹಾಕೊಡುವಂತೆ. ಬಾ, ಹಾ, ಬೆನ್ನಿಂದ ಗೋಡೆಗೆ ಆನಿಸ್ಕೊಂಬ. ಬಾ, ಬಾ, ಬೇಗ ಬಾ.
ತೀರ ಗಂಭೀರ ರಾಜಮಾರ್ತಾಂಡರಿಗೆ ಬಹುಪರ ಬಹುಪರ ಇವತ್ತಿನ ತನಕ ನನಗೆ ನಾನು ಬಹುಪರ ಕೇಳ್ಕೊತಿದ್ದೆ, ಆದ್ರೆ ಇವತ್ತಿಂದ ನಾನು ಕಂಡಲ್ಲಿ ಬಹುಪರ ಬಹುಪರ ಬಹುಪರ. ಸಾಯಂಕಾಲ ಆಗ್ತಾ ಇದೆ, ಅಲ್ಲಿ ದೂರದಲ್ಲಿ ಯಾರು ಒಂದೇ ಮಾತ್ರ ವೇಷದಲ್ಲಿ ಬರ್ತಾ ಇದೆ. ಅಂದ್ರೆ ಇವತ್ತಿಂದ ನನ್ನ ಚಿಂತೆ ದೂರ ದೂರ ದೂರ. ಸಂತೋಷದಲ್ಲಿ ಸಂಪ್ರದಾಯ ಮರಿಬಾರ್ದು. ಯಾರು ಹೊಸಬ್ರು ನಮ್ಮ ಮನೆಗೆ ಬರ್ತಾ ಇದ್ದಾರೆ ಅಂದ್ರೆ ಅವರಿಗೆ ಬಾಗಿಲಲ್ಲಿ ಸ್ವಾಗತ ಕೊಡಿ. ಬಹುಪರ. ನನ್ನ ಪ್ರಾಂಶುಪಾಲ ಸೋಮಯ್ಯ ಒಂದೇ ಬರ್ತಿದ್ದಾನೆ. ಅವನಿಗಿಂತ ಮೊದಲು ವಿಷಯ ಗೃಹಸ್ಥರಿಗೆ ನಾನು ಬಂದಿದ್ದೇನೆ. ಮಹಾರಾಜ, ಹೀಗೆ ಕೈ ಕಟ್ಟಿ ಸಣ್ಣ ಜನಕ್ಕಾಗಿ ಕಾಯ್ತಾ ಸಂತೋಷಕ್ಕಾಗಿ ಮರ್ಯಾದೆ ಕಳೆದ್ರೆ ನಗೆ ಪಾಟಿ ಆಗ್ತೀವಿ ಮಹಾರಾಜ. ಗೊತ್ತಿದೆ, ಆದರೆ ನನ್ನ ಈ ಸಂತೋಷ ವ್ಯಕ್ತಿತ್ವವನ್ನು ಮೀರಿ ಬೆಳೆದಿದೆ. ಏನಾದರೂ ಒಂದೇ ಮಾರ್ಗದಲ್ಲಿ ಇದ್ದಿದ್ರೆ ನಾನು ರಾಜ ಹೇಗೆ ಆಗ್ತೀನಿ? ನೀನು ಹೇಳೋದು ಸರಿ. ಮಾರ್ತಾಂಡ ಮಹಾರಾಜರಿಗೆ ಜೈ ಬರಲಿ. ಬಹುಪರ. ಮಹಾರಾಜ, ನಾನು ತಾಜಾಣ ಇಲ್ಲಿಯ ಒಂದಿಮಾನದಲ್ಲಿ ಒಂದಿಯಾಗಿ ನಿಯುಕ್ತಿಯಾಗಿ ತಮ್ಮ ಸೇವೆಗೆ ಸದಾ ಸಿದ್ಧನಿದ್ದೆ. ನಿನ್ನ ಈ ಬಹುಪರಾಕಿನ ಘೋಷಣವನ್ನು ನೋಡಿದರೆ ಶಿಕ್ಷಣ ಪಡೆಯೋದಕ್ಕಿಂತ ಮೊದಲೇ ಅಂಕಪಟ್ಟಿ ಪ್ರಶಸ್ತಿ ಪಟ್ಟಿಗಳನ್ನ ಪಡೆದಿರೋ ಹಾಗಿದೆ. ಅದು ನಾನು ಭಿನ್ನವಿಸ್ಕೊಂಡದ್ದು. ನಿಮ್ಮ ಕೆಲಸ ಕಪ್ಪಳೆ ಕೊಟ್ಬಿಟ್ರೆ ಪ್ರಾರಂಭಿಸ್ತೇನೆ. ಮೊದಲೇ ಆದರೆ ಶಿಕ್ಷೆ ಕೊಟ್ಟಿರಿ ಎಂದು ಭಯ. ಇದು ವಿಧೇಯತೆ. ಇವತ್ತಿಂದ ನೀನು ನನ್ನ ಒಂದಿ ಪ್ರಾರಂಭಿಸಿ. ರಾಜಾದಿರಾಜ ರಾಜ ಮಾರ್ತಾಂಡ ಧೀರ ಸುಗುಣೆ. ಇದು ಲಾಗಾಯತಿನಿಂದ ಬಂದದ್ದು. ಸೃಜನಶೀಲವಲ್ಲದ ಶಿಕ್ಷಣ, ಗಿಳಿಯ ಪಾಠ, ಹಳೆದರನ್ನು ನಕಲು ಮಾಡಲಿಕ್ಕೆ ಶಿಕ್ಷಣ ಬೇಕು. ಸೃಜನಶೀಲವಲ್ಲದ ಶಿಕ್ಷಣ ನನಗೆ ಬೇಡ. ಕ್ಷಮಿಸಿ ಮಹಾಸ್ವಾಮಿ, ನನಗೆ ಹೊಸ ತರದಲ್ಲೂ ಬರುತ್ತೆ. ತಾವು ಪರಾಂಭರಿಸಬೇಕು. ಶುರು ಮಾಡಿ. ಸೃಜನಶೀಲತೆ ಸಂಖ್ಯೆ 1. ದೀರ್ಘಾಸೆ ಶೈಲಿ. ರಾಜಾದಿರಾಜ ರಾಜ ಮಾತಾಂಡ ಧೀರ ಸುಗುಣೇಂದ್ರ ನೀತಿ ಪ್ರತಾಪ ಮಾತಾಡ ಮಹಾರಾಜರಿಗೆ ಬಹುಪರ 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 ಬಹುಪರ. ಸೃಜನಶೀಲತೆ ಸಂಖ್ಯೆ 2. ಅರೆ ಬರೆ ಯಕ್ಷಗಾನ ಶೈಲಿ. ರಾಜಾದಿರಾಜ ರಾಜ ಮಾರ್ತಾಂಡ ಧೀರ ಸುಗುಣೇಂದ್ರ ನೀತಿ ಪ್ರತಾಪ ಮಾರ್ತಾಂಡ ಮಹಾರಾಜರಿಗೆ ಬಹುಪರ 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 ಬಹುಪರ. ಸೃಜನಶೀಲತೆ ಸಂಖ್ಯೆ 3. ರಾಜಾದಿರಾಜ ರಾಜ ರಾಜ ಮಾತಾಂಡ ಧೀರ ಸುಗುಣೇಂದ್ರ ನೀತಿ ಪ್ರತಾಪ ಮಾತಾಂಡ ಮಹಾರಾಜರಿಗೆ ಸಂಖ್ಯೆ 4. ನೀನು ನಿಜವಾಗಿಯೂ ಸೃಜನಶೀಲ ವ್ಯಕ್ತಿ. ನಿನಗೆ ಇನ್ನು ಒಂದೇ ಕೆಲಸ ಕಾಯು. ನಾಣ್ಯದ ಬಹುಮಾನ ತಗೋ. ಹಾಗೆ ಒಳಕ್ಕೆ ಹೋಗಿ ನೇಮಕಾತಿ ಪತ್ರದಲ್ಲಿ ನಿನ್ನ ಹೆಸರು ಬರೆದು ಸಹಿ ಹಾಕಿ. ಹಾಗೆ ಒಂದು ಕಾರ್ಯ ನೇಮಕಾತಿ ಪತ್ರದಲ್ಲಿ ನಿನ್ನ ಹೆಸರು ಬರಬೇಕು. ತಗೊಂಡು ಬಹುಪರ.
ನಾನೇ ಹೇಳಿದ್ದೀನಿ. ಹಾ ರಾಜ್ಯ ಸೇವೆ ಮಾಡಲಿಕ್ಕೆ ಅರ್ಹ ಎನಿಸಿಕೊಂಡಿದ್ದೀನಿ. ಹಾ ಹಾಗಾಗಿ ಒಂದು ಮಂತ್ರಿ ಪದವಿ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ. ಹಣ ಮತ್ತು ಅಧಿಕಾರದ ಮೇಲೆ ಕಣ್ಣಿಟ್ಟ ಜನ ಅದು ಸಿಗೋ ತನಕ ಮೆತ್ತನೆಯ ಮಾತು ಮೆಲ್ಲನ ನಡಿಗೆಯನ್ನು ರೂಢಿನಲ್ಲಿ ಇಟ್ಕೊಂಡಿರ್ತಾರೆ. ನೀವು ಅಂತವಲ್ಲ, ಗೊತ್ತು. ಬಹುಪರ ಮಹಾರಾಜ, ಇದರಲ್ಲಿ ನಾನು ಸಹಿ ಹಾಕಿದ್ದೀನಿ. ಇನ್ನು ನಿಮ್ಮ ರಾಜಮುದ್ರೆ ಒತ್ತಿ ಸಹಿ ಹಾಕಿದ್ರೆ ಎಲ್ಲ ಪೂರ್ತಿ ಆಗಬೇಕು. ಆದ್ರೆ ಮಹಾರಾಜ, ಏನು ನನಗೆ ರಾಜಮುದ್ರೆ ಇರುವ ಸ್ಥಳ ಗೊತ್ತಿಲ್ಲ. ಹಾಗಾಗಿ ಹಾ ನೀನು ಹೇಳೋದು ಸರಿ. ಮುಖ್ಯವಾಗಿರೋದಕ್ಕೆ ರಾಜಮುದ್ರೆ ಉಂಗಬೇಕು. ಹಾ ಸೋಮಯ್ಯ, ವಿದ್ಯಾಸಂಸ್ಥೆ ಪರವಾನಿಗೆ ಅಂತ ನಿನಗೆ ರಾಜಮುದ್ರೆ ಉಂಗ್ರೆ ಕೊಟ್ಟಿದ್ದಲ್ಲ, ಅದನ್ನು ಹಿಂದಿರುಗಿಸಿ. ಅದರ ಚಿಂತೆ ಬಿಡಿ ಮಹಾರಾಜ, ಅದು ಸುರಕ್ಷಿತವಾಗಿ. ಚಿಂತೆ ಪ್ರಾರಂಭ ಆಗಿರೋದೇ ಇಲ್ಲಿ. ಈಗ ತಾನೇ ಮಂತ್ರಿ ಆಗುವ ಆಸೆಯನ್ನು ಹೇಳಿದ್ದೀಯ. ಪರವಾನಿಗೆ ಕೊಟ್ಟದ್ದನ್ನ ಪಟ್ಟಾಭಿಷೇಕಕ್ಕೆ ಯಾಕೆ ಬಳಸಬಾರದು? ಉಂಗುರ ಹಿಂದಿರುಗಿಸೋ. ನಿಜ ಹೇಳ್ತೀನಿ ಮಹಾರಾಜ, ನಿಮ್ಮ ಉಂಗುರವನ್ನ ಗಿರಿವಿ ಅಂಗಡಿಗೆ ಅಡಗಿಟ್ಟು ಸಾಲ ತೆಗೆದಿದ್ದೀನಿ. ರಾಜ್ಯ ಮಾರ್ಗರು ತೀರಿಸಲಿಕ್ಕೆ ಆಗದಷ್ಟು ಸಾಲವನ್ನ ಆ ಉಂಗುರದಲ್ಲಿ ತೆಗಿಬಹುದು. ನಾವು ದಡ್ರು ಸುಮ್ಮನೆ ಕಷ್ಟಪಡ್ತಾ ಇದ್ದೀವಿ. ಮಹಾರಾಜ ಗೊತ್ತಾ, ಗಿರಿವಿ ಅಂಗಡಿಯವರು ದಡ್ರು. ಇನ್ನು 10 ದಿನಕ್ಕೆ ಆ ಉಂಗುರವನ್ನ ಹಿಂದಿರುಗಿಸ್ತಾರಂತೆ. ಅಕಸ್ಮಾತ್ ನಾನೇನಾದ್ರೂ ನಿನ್ನ ಹತ್ರ ಇದ್ದಿದ್ರೆ ನನ್ನನ್ನು ಅಡಗಿಡ್ತಿದ್ದೆ ಅಲ್ವಾ? ಅದು ಮಾತ್ರ ಸಾಧ್ಯವಿಲ್ಲ ಮಹಾರಾಜ. ನೀವು ಮತ್ತು ಶ್ರೀಮಂತರು ಕೇವಲ ಕೂತು ತಿನ್ನೋ ಮಂದಿ. ನಿಮಗೆ ಕಬಡೆ ಬೆಲೆ ಕೂಡ ಇಲ್ಲ. ಮಾರಾಟವಾದ ರಾಜ ರಾಣಿ ಕೆಲಸ ಮಾಡ್ತಿದ್ರು ಅನ್ನೋದು ಕೇವಲ ಕಟ್ಟೆಯಲ್ಲಿ ಮಾತ್ರ ಸತ್ಯ. ನಿನಗೆ ಪುರಾಣದ ಬಗ್ಗೆ ಭಕ್ತಿಯೂ ಇಲ್ಲ, ನನ್ನ ಬಗ್ಗೆ ಭಯವೂ ಇಲ್ಲ. ನಿನಗೆ ಸೆರೆವಾಸ ಖಚಿತ. ರಾಜಮುದ್ರೆ ಉಂಗ್ರೆ ಸಿಗೋ ತನಕ ನಿನಗೆ ಸೆರೆವಾಸ. ಕಜಳ ಹಾ ಇಲ್ಲೇ ಸಹಿ ಹಾಕಿರೋದು. ಅದು ಅಲ್ಲಿ ಇಲ್ಲಿ ಮರೆಯ. ಇವನು 15 ದಿವಸ ಕಾರಾಗೃಹಕ್ಕೆ ಹಾಕಿ ಅಲ್ಲೇ ಕಾವಲು ಕಾಯ್ತಾ ಇದ್ದ. ಶಂಸು ಮಹಾರಾಜ, ನನ್ನ ಮದುವೆ ಇದೆ. ಹಾಗಾಗಿ ಇಂದಿನಿಂದಲೇ ನನಗೆ 10 ದಿನ ರಜೆ ಬೇಕಿತ್ತು. ಈ ಕೆಲಸ ನನ್ನಿಂದ ಸಾಧ್ಯವಿಲ್ಲ. ಕೆಲಸಕ್ಕೆ ಬರ್ತಿದ್ದಂಗೆ ಮದುವೆ ಬಹುಪರ ಕೇಳಲಿಕ್ಕೆ ಯಾರಿಲ್ಲ, ರಜಾ ಕೊಡಲ್ಲ. ಹಾಗಾದ್ರೆ ನಾನು ಬೇರೆ ಕೆಲಸ ಹೋಗ್ತೇನೆ. ಅಪ್ಪಣೆ ಕೊಡಿ ಮಹಾರಾಜ. ಕೆಲಸಗಾರರಿಂದಲೇ ಇವತ್ತು ಜಗತ್ತು ನಡೀತಾ ಇರೋದು. ಬಹುಪರಾಕಿನವರು ಪರಾಕ್ರಮಿಗಳಾಗ್ತಾ ಇದ್ದಾರೆ. ಇದು ಬೈಗುಳ ಅಲ್ಲ ಮರೆಯ, ವಿಶ್ಲೇಷಣೆ. ಕೆಲಸಗಾರರಿಂದಲೇ ಇವತ್ತು ಜಗತ್ತು ನಡೀತಾ ಇರೋದು. ಅವರಿಗೆ ಬೈದ್ರೆ ಕೆಲಸ ಬಿಟ್ಟು ಹೋಗ್ತಾರೆ, ಹೊಗಳಿದ್ರೆ ಮೇಲೆ ಕೂರ್ತಾರೆ. ರಾಜ ಇವತ್ತು ಸ್ವಂತ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಆಗ ಖಜಾನ ನಿನಗೆ 10 ಅಲ್ಲ 12 ದಿನ ರಜಾ ಕೊಡ್ತೀನಿ. ಕಡೆ ಪಕ್ಷ ಇವನನ್ನ ಕಾರಾಗೃಹಕ್ಕಾದ್ರೂ ಹಾಕಿದ್ರು. ನನ್ನ ಹಣೆ ಬರ ಇನ್ನು 12 ದಿನ ನನಗೆ ನಾನೇ ಬಹುಪರ ರಾಜಾಧಿರಾಜ ರಾಜ ಮಾತಾಡ ತೀರ ಗಂಭೀರ ಬಹುಪರ. ಹಾ ಅಪ್ಪ ಮಾನ್ಯ ಪ್ರಾಂಶುಪಾಲ ಸೋಮಯ್ಯನವರೇ, ತಾವಿನ್ನು ಕಾರಾಗೃಹಕ್ಕೆ ನಡೀಬಹುದು. ಅಯ್ಯೋ, ನಾನು ನಿಮ್ಮ ಕೈ ಹಿಡಿಬೇಕು ಅಂತರದಲ್ಲಿ ನೀವು ಹೋದ್ರೆ ಬಿಡಿಸ್ಕೋ ಬಾರೆ. ಹೋಗಿ ಮರ್ಯಾದೆ ತೆಗಿಬೇಡ. ಕಾಲಿಗೆ ಬಿದ್ದು ಕರುಣೆ ಇಲ್ವಾ? ತಗೋ ಇದನ್ನು ತಗೊಂಡಾದ್ರೂ ನನ್ ಶಂಸು. ನನಗೆ ಗೊತ್ತು, ನಾನು ನಿನಗೆ ದಂಡ ಶುಲ್ಕ ಹಾಕಿ ತಪ್ಪು ಮಾಡ್ಬಿಟ್ಟೆ. ಬಡ್ಡಿ ಸಮೇತ ಇದೆ. ಇದನ್ನು ತಗೊಂಡಾದ್ರೂ ಬಿಟ್ಬಿಡು ನನ್ನನ್ನ. ಅದಕ್ಕೆ ಕಡೆಗಳು ಮಾಡುವಾಗ ಅಂತ ತಗೋತಿದ್ದೀನಿ. ಆದ್ರೆ ಮಾರ್ತಾಂಡ ಮಹಾರಾಜರು ಅಪ್ಪಣೆ ಮಾಡಿ ನನ್ನ ಕೈ ಕಟ್ಟಿ ಹಾಕಿದ್ದಾರೆ. ಇನ್ನೂ ಬಿಡುಗಡೆಗೆ ಉಪಾಯ ಇಲ್ಲ. ನೀವಿನ್ ಸೆರೆಮನೆಗೆ ನಡೀಬಹುದು. ಬೇಡ ಬೇಡ ನೋಡು, ನಮ್ಮಂತ ದೊಡ್ಡವರ ಮರ್ಯಾದೆ ಕಳೆದು ರೊಚ್ಚಾತ ಸ್ಥಿತಿಯ
ಚರಿತ್ರೆ ಓದಿದ್ಯಾ? ಸೆರೆಮನೆ ಅಂದ್ರೆ ಅರಮನೆಗೆ ಹತ್ತಿರದ ಮಾರ್ಗವಂತೆ ಎಚ್ಚರ. ಒಳ್ಳೇದು. ಆಗ ಮಹಾರಾಜರು ನಿಮ್ಮನ್ನು ಕಾಯ್ತಾರೆ. ನಿಮ್ಮ ಹತ್ರ ಹಣ ತಗೊಂಡಿರೋದಕ್ಕೆ ಗೌರವದಿಂದ ಹೇಳ್ತಾರೆ. ನಿಮ್ ಕೈಗೆ ಕೋಳ ಹಾಕೋಲ್ಲ, ಕಣ್ಣಿಗೆ ಬಟ್ಟೆ ಕಟ್ಟೋಲ್ಲ. ನಿಮ್ ಬೇಕಿದ್ರೆ ಮುಖ ಮುಚ್ಕೊಳ್ಳಿ. ಈಗ ಸೆರೆಮನೆಗೆ ನಡೀರಿ. ಒಂದು, ಎರಡು, ಮೂರು, ನಾಲ್ಕು, ಛೆ, ಗಂಟೆಗೆ 60 ನಿಮಿಷ. ಕಾಲದಷ್ಟು ಮೊಂಡುತನ ಮತ್ಯಾವುದಕ್ಕೂ ಇಲ್ಲ. ಹೊಂದಾಣಿಕೆ ಇಲ್ಲದೆ ಇರೋ ಜೊತೆ ಭಾಗ ಮಾಡೋದು ಭಾರಿ ಕಷ್ಟ. ಇನ್ನು ನಿನ್ನನ್ನು ಕರ್ಕೊಂಡ್ರೆ ಬರೀ ನಿರೀಕ್ಷೆ, ದುಗುಡ, ನಿಟ್ಟುಸಿರು, ಕಣ್ಣೀರು ಕೂಡ. ನೀ ನನಗೆ ಬೇಕಾಗಿಲ್ಲ, ಬೇಕಾಗಿಲ್ಲ. ಹಬ್ಬ, ಈಗ ಕಾಲ ಮೀರಿದ ಅನುಭವ ಬಂತಪ್ಪ. ಅಂದ್ರೂ ನಿಮ್ ನಿರೀಕ್ಷೆ ಇನ್ನೂ ಇದೆ. ಯಾವಾಗ ಬರ್ತಾನೋ? ಛೆ. ಕುಹು ಕುಹು ಕೆಬ್ಬು, ನಿನಗೆ ಅವಸರ ಎಲ್ಲದರಲ್ಲೂ ಇದೆ. ಇದೇ ಅವಸರ ಮದುವೆ ಬಗ್ಗೆ ಇದ್ದಿದ್ರೆ ಇಷ್ಟೊತ್ತಿಗೆ ನಾನು ಅಜ್ಜಿ ಅನ್ನಿಸ್ಕೊತಿದ್ದೆ. ಆಮೇಲೆ ಹಾಗೆ ಕರಿತೀನಿ, ಕೋಗಜ್ಜಿ. ಕುಹು ಕೋಗಜ್ಜಿ. ಕುಹು ಓಯ್ ಕೋಗಜ್ಜಿ. ಭವಿಷ್ಯತ್ ಕಾಲವನ್ನು ಭೂತಕ್ಕಿಂತ ಭೂತ ಮಾಡೋದು ಕಲ್ಪನೆ ಮಾತ್ರ. ನಿಜ ಆಗ್ಲಿಕ್ಕೆ ಇನ್ನೆಷ್ಟು ವರ್ಷ ಬೇಕು? ಆಗತ್ತೋ ಆಗಲ್ವೋ? ಚಿಂತೆ ಬೇಡ ಕಾಂತೆ. ಚಿನ್ನದ ಸಂತೆಗೆ ಪಯಣಿಸೋಣ್ರೆ. ತಗಳು, ತಟ್ಟೆ, ಬಟ್ಟೆ, ಬರೆ, ಸಂಸಾರಕ್ಕೆ ಬೇಕಾದ ಬಾಂಡಿ ತರಬೇಕು. ಇನ್ನು 9 ದಿನಕ್ಕೆ ನಮ್ಮ ಮದುವೆ. ನಾನು ನೀನು ಹೊಸ ಮನೆಗೆ ಹೆಜ್ಜೆ ಹಾಕ್ಬೇಕು. ಬಾವಂತೆ ಬರ್ಲಿಲ್ಲ. ಇನ್ನೂ ನಿನಗೆ ಗಾಂಭೀರ್ಯತೆ ಬರ್ಲಿಲ್ವಲ್ಲೋ? ಎಲ್ಲ ನನ್ನ ಹಣೆ ಬರಹ. ಕಾಜಣ, ಸವಾರಿ ವಾಹನ ಇನ್ನೂ ಬಂದೇ ಇಲ್ಲ. ಸ್ವಂತ ಪಲ್ಲಕ್ಕಿ ಕೂತು ಹೋಗೋಣ. ಒಬ್ಬ ಪ್ರೀತಿ ಅನ್ನೋದು ಬಡವರನ್ನ ಶ್ರೀಮಂತ ಮಾಡತ್ತೆ ಅಂತ ಕೇಳಿದ್ದೆ. ಇವತ್ತು ನಿಜ ಆಯ್ತು ನೋಡಿ. ಎಲ್ಲಿದೆ ಪಲ್ಲಕ್ಕಿ? ತೋರ್ಸೋ, ಬೇಗ ತೋರ್ಸೋ. ಹಾ, ಸ್ವಂತ ಪಲ್ಲಕ್ಕಿ. ಗಾಳಿ ಒಂಥರ ಒಟ್ಟ ರಾಬುರ 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 ರಾಬುರ. ನನ್ನ ಹೆಗಲ ಮೇಲೆ ನೀನ್ ಕುತ್ಕೊಳ್ಳೋದು, ಸುಸ್ತಾದಾಗ ನೀನ್ ಹೆಗಲೇರಿ ನಾನ್ ಕುತ್ಕೊಳ್ಳೋದು. ಅಡ್ಡ ರಾಬುರ ಅಂತ ಹೋಗ್ತಾನೆ ಇರೋದೆ. ಚಿನ್ನದ ಪಯಣ ಹೇಗಿದೆ? ತಪ್ಪಾಯ್ತು ತಪ್ಪಾಯ್ತು ತಪ್ಪಾಯ್ತು. ಹೋಗಿಲೆ ತನಲೇ ತಮಾಷೆ ಇರೋದು ಬದುಕು. ಈ ಅಮಾವಾಸ್ಯೆ ಆಕಾಶ ಇದ್ದ ಹಾಗೆ, ಅದಕ್ಕೆ ಹಾಗೆ. ಈಗ ಹಿಡ್ಕೊಳ್ಳಿ, ತಗೋ ಸಾರ್ವಜನಿಕ ರಥ. ಕೇವಲ ನಮ್ಮಿಬ್ಬರಿಗಾಗಿ ತಂದಿದ್ದೀನಿ. ಹೊರಡೋಣ? ಆ, ಹಾ? ಆ. ಹಾ. ಹಾ. ನಿಧಾನ, ಇಲ್ಲಿ ರಸ್ತೆ ಸರಿ ಇಲ್ಲ. ಎಲ್ಲದನ್ನು ಹತ್ತಿ ಹಾರೋದ್ರಲ್ಲಿ ನಮ್ ಕೀಲ್ ಕಳ್ಸುತ್ತೆ. ರಥದ ಕೀಲ್ ಕಳ್ಸಿದ್ರೆ ಕೈ ಆಗ್ಬೋದು. ನಮ್ ಕೀಲ್ಗಳ ಕಳ್ಸಿದ್ರೆ ಹಾಸಿಗೆ ಸಂಬಂಧ ನಿರಂತರ. ಆಗಿ ಭೀಷ್ಮ ಧ್ಯಾನ ನಂಬೆ ಹಾಕ್ಬೇಕಾಗುತ್ತೆ. ಬದುಕಿದ್ರು ಪ್ರಯೋಜನ ಇಲ್ಲ. ಹಾಗೇನು ಆಗಲ್ಲ. ಹಾಗೇನು ಆಗಲ್ಲ ಪುಗ್ಲೆ. ನಿಧಾನ ತಗೊಂಡೋಗ್ತೀನಿ ಗಾಡಿನ. ಭಯ ಬಿಡು. ಬನ್ನಿ, ಮದುವೆ ಉಪನಯನ, ನಾಮಕರಣ, ಶ್ರಾದ್ದ, ಹಬ್ಬ ಹರಿದಿನ, ಹುಡುಗರಿಗೆ ಸ್ವಂತ ಬಳಕೆಗೆ ಬಟ್ಟೆ ಬಂಗಾರ ಭಾಂಡಿ ತಗೊಳ್ಳೋರಲ್ಲ, ಇಲ್ಲೇ ಬನ್ನಿ. ಬೆಲೆ ಕಡಿಮೆ, ಬಾಳ್ಕೆ ಜಾಸ್ತಿ.
ಸ್ವಲ್ಪ ತಾಳಿ. ತಗೊಳ್ಳಿ ತಾಯಿ, ದೊಡ್ಡಕ್ಕೆ ಚೆನ್ನಾಗಿದೆ. ಅಪರಂಜಿ ಅಪರಂಜಿ ಅಂತದ್ದು ನಿಮಗೆ ಬಹಳ ಚೆನ್ನಾಗಿ ಕಾಣಕ್ ಹಾಕೊಳ್ಳಿ. ಚೆನ್ನಾಗಿದೆ ಕಜಣ, ಚೆನ್ನಾಗಿದೆ. ಆಹಾ, ಎಷ್ಟು ಚೆನ್ನಾಗಿದೆ, ಚೆನ್ನಾಗಿದೆ ಚೆನ್ನಾಗಿದೆ. ಇವು ತಾಳಿಗಳೇನ್ರಿ? ಜಾತೆ ಜಾತೆ ಇದ್ದಾಗಿದ್ದಾವಲ್ರಿ. ಸ್ವಾಮಿ ತಗೊಳ್ರಿ, ಇದೆಲ್ಲ ಮಾಡಪ್ಪ. ಚಿಕ್ಕದು ತಳ್ಳಿರೋ ದೋಸೆ. ಇಂಥವೇ ಇರ್ಬೇಕು. ಬೇಗ ಸಮಯದಿಲ್ಲ. 4 ಜನ ನಾವು ಬೆಳ್ಳಿ ಬಂಗಾರ ಹಾಕೊಂಡಿದೀವಿ ಅಂತ ಗೌರವ ಕೊಡ್ತಾರೆ. ನೋಡಪ್ಪ, ಈ ತಾಳಿನೇ ಇದೆ. ಇಲ್ಲಾಂದ್ರೆ ಇದಕ್ಕೂ ದೊಡ್ಡದಿದೆ. ಹೋಗಿದೆ ನೀನು ಬರ್ತಾ ಬರ್ತಾ ಕೋಗಿಲೆ ಹೋಗಿ ಮಂಗೆ ಹಾಕಿದೀಯ. ಈ ಜನ ಮೊದಲೇ ಕಿಡಿಗೇಡಿಗಳು. ರಸ್ತೆಯಲ್ಲಿ ಜಾಗ್ತೆ ಬಂತು ಅಂತ ಜನ ಕೋಲನ್ನು ನಿನ್ನ ಎದೆಗೆ ಹೊಡೆದ್ರೆ ನಿನ್ನ ಎದೆ ನೋವಿನ ಜೊತೆ ನಮ್ಮ ಮರ್ಯಾದೆ ಹೋಗುತ್ತೆ. ಆಗ ಇದನ್ನು ತಪ್ಸೋಕೆ ನಾನೇ ಕೆಲಸ ಬಿಟ್ಟು ನೀನು ಹಿಂದೆ ಸಿಗ್ಬೇಕು. ಸ್ವಾಮಿ, ತೆಂಟಿಗೆ ಚಂದ ಇರೋ ದೋಸೆ. ನೀನ್ ಸಿಟ್ಟಾಗ ಬೇಡಕ್ಕಂದ್ರೆ ನೀನೇ ಸರಿಯಾಗಿ ಯೋಚನೆ ಮಾಡಿ ನೋಡು. ಸಿಟ್ಟಾಗೋದು ಈಗಲ್ಲ, ನಿನಗಾಗ ಉಂಡ್ರಾಕೊಳ್ತೀಯಲ್ಲ ಅವಾಗ. ಯಜಮಾನ, ಸದ್ಯಕ್ಕೆ ನನಗೆ ಸಂತಾಳನೇ ಇರ್ಲಿ. ಇವನಿಗೆ ಉಂಗ್ರ ತೋರ್ಸಪ್ಪ. ಉಂಗ್ರ ತಗೊಳ್ಳಿ. ಉಂಗ್ರ ಮಧುಮುಖಿಗಾಗಿ ಇರೋದು ಈ ಉಂಗ್ರ. ತಗೊಳ್ಳಿ, ಹಾಕೊಳ್ಳಿ. ಇದೇ ಇರ್ಲಿ. ಈ ಉಂಗ್ರನ ಬೇಡ ಬೇಡ ಬೇಕೇ ಬೇಕು. ಬೇಡ ಬೇಡ ಬೇಕು ಬೇಡ ಬೇಕು. ಹಾ, ನನಗಾದ್ರೆ ಈರುಳ್ಳಿ ಸಿಪ್ಪೆಸ್ತಪ್ಪತ್ತಾಳೆ, ನಿಂಗಾದ್ರೆ ಓದ ಸುಳ್ಳಿನಸ್ತಪ್ಪದ ಉಂಗ್ರ ಬೇಕಾ? ಬೇಡ ಬೇಡ ಬೇಕೇ ಬೇಕು. ನೋಡುಕ ಜನ, ನಾನು ಹೊಟ್ಟೆ ಉಳಿಸ್ಬೇಡ. ಆಮೇಲೆ ನಮ್ಮ ಮಕ್ಕಳು ಬೆಂಕಿ ತರ ಆಗ್ತಾರೆ. ಮನೇಲಿ ಶಾಂತಿ ಅನ್ನೋದಿರಲ್ಲ, ನೆನ್ಪಿರ್ಲಿ. ಸುಮ್ಮನಿರು, ಅಪಶುದ್ಧ ಆಡೋಣ. ಹಾ, ನಾನ್ ಸುಮ್ಮಿದ್ರು ನನ್ ಮನ್ಸ್ ಕೇಳಲ್ಲ. ನನ್ನ ಮೈ ಮೇಲೆ ಭೂತ ಬರ್ತಿದೆ. ಇದು ಅನ್ಯಾಯ, ಇದು ಅನ್ಯಾಯ, ಇದು ಅನ್ಯಾಯ. ಕೂಗುದೇ ಗಮನ ಕೊಟ್ಟು ಕೇಳು. ಈ ಉಂಗುರದ ದಪ್ಪ, ಇದರ ಹೊಳಪನ್ನು ನೋಡ್ತೀಯ? ಇದು ಯಾರು ಗೊತ್ತಾ? ಇದು ಮಾರ್ತಾಂಡ ಮಹಾರಾಜರ ಮೂಲ ಮುದ್ರೆ ಉಂಗುರ. ಇದಕ್ಕೆ ಎಷ್ಟು ಬೆಲೆ ಆದ್ರೂ ಪರವಾಗಿಲ್ಲ. ಇದನ್ನು ಕೊಂಡು ಮಹಾರಾಜರಿಗೆ ಕೊಟ್ರೆ ನಮ್ಗೆ ಇನ್ನಷ್ಟು ಇನಾಮು, ಸೋಮಯ್ಯನಿಗೆ ದಂಡ ಸಿಗುತ್ತೆ. ಓಹೋ, ಮಹಾರಾಜ ಉಂಗ್ರನ? ಸ್ವಲ್ಪ ತಡಿ. ಯಜಮಾನ, 50 ಪೈಸೆ ಹೊಸ ಕುಂಟು ಪಿಲ್ಲಾಟಕ್ಕೆ ಕುಂಟು ಬಂದಿದೆಯಲ್ಲ, ಅದ್ರ ಒಂದಿಲ್ಲಿ ಎಸ್ಯಪ್ಪ. ತಗೊಳ್ಳಿ. ಹಾ, ತಗೋ. ನೀನೊಂದಪ್ಪ ಕಾಲಗಾಡಿ ಪರೀಕ್ಷೆ ಮಾಡಿ ನೋಡು. ಯಜಮಾನ, ಮಹಾರಾಜರ ಮೂಲ ಮುದ್ರೆ ಉಂಗುರನ ಈಗ ನಕಲು ಮಾಡಿ ಖಾಸಗಿ ನಾಗರಿಕರಿಗೆ ಮಾರಾಟ ಮಾಡಿದ್ರೆ ನಿನಗೆ ಶಿಕ್ಷೆ ಆಗುತ್ತೆ. ಎಚ್ಚರ. ಅದು ಹೊಸ ಕುಂಟು ಪಿಲ್ಲೆ. 4 ದಿನ ಆತು ಬಂದು. ನಿಮಗೆ ಬೇಡದಿದ್ರೆ ಬಿಡಿ, ಕೊಡಿ. ಒಟ್ಟಾರೆ ನಿಮ್ದು 5,312 ರೂಪಾಯಿ 65 ಪೈಸೆ ಕೊಡಿ. ಸರಿ ಇದೆಯಾ? ಹಣ ಕೊಡಿ ಸ್ವಾಮಿ, ಹಣ. ನಾನ್ ಕೇಳ್ತಿರೋದು ಹಣ. ಈ ಆಟದ ಕುಂಟು ಪಿಲ್ಲೆಗಳನ್ನಲ್ಲ. ಏನ್ ಮಾಡ್ದೆ ನೀನು? ಇದು ಹಣ ಅಲ್ವೇ? ಅಪ್ಪಟ ಹಣ. ಈ ಹಣ ನಡೆಯೋದಿಲ್ಲ. ನಿಜವಾದ ಹಣ ಕೊಟ್ಟು ಇದನ್ನೆಲ್ಲ ತಗೊಂಡೋಗಿ. ಬನ್ರಿ. ಹಾ, ನೋಡಿ, ಕೈಗೆ ಮಸಿ ಹತ್ತಿಲ್ಲ. ಇದು ಸೀಸದಲ್ಲಿ ಮಾಡಿದ ನಾಣ್ಯಗಳಲ್ಲ, ಅಪ್ಪಟ ಹಣ. ನೋಡಿ, ಯುಗ ಕಳೆದ್ರು ಮಾಸಿ ಹೋಗದಾಗೆ ಮಹಾರಾಜರ ಮುಖಚಿತ್ರನ ಹೇಗೆ ಹಚ್ಚಾಕ್ಸಿದ್ದಾರೆ. ಇಂಥ ಹಣನ ಹಣ ಅಲ್ಲ ಅಂತಿರಲ್ಲ. ಎಷ್ಟು ಎದೆಸತ್ತು ನಿಮಗೆ. ಈ ವಿಷಯ ಏನಾದ್ರೂ ಮಹಾರಾಜರಿಗೆ ಗೊತ್ತಾದ್ರೆ ನೀನು ರಾಜದ್ರೋಹಿ ಅಂತ ತೀರ್ಮಾನ ಆಗಿ ನೇಣಿಗೆ ಹೋಗ್ಬೇಕಾಗುತ್ತೆ. ಎಚ್ಚರಿಕೆ ಇರಲಿ. ಹೇ ಹುಡುಗ, ಬಹಳ ಜನ ಅಂದ್ರೆ ನೀನೇನೆ ಕಣ. ನೀನು ಮಹಾರಾಜರ ಆಸ್ಥಾನ ಬಿಟ್ಟು ಎಷ್ಟು ದಿನ ಆಯ್ತು ಹೇಳು? 7 ದಿನ.
ಯುದ್ಧದಲ್ಲಿ ಮಾರ್ತಾಂಡ ಮಹಾರಾಜ ಸೋತಿದ್ದಾನೆ. ಈಗ ಗೆದ್ದಿರುವುದು ಯಾರು ಗೊತ್ತಾ? ಗುಳ್ಳೆನಡಿ ಬಿರುದಾಂಕಿತ ನಬಿಲೇಶ ಸಿಂಹ ಮಹಾರಾಜ್. ಅವನು ಮಾರ್ತಾಂಡನ ಹಳೆ ನಾಣ್ಯ ಹೊರತುಪಡಿಸಿ ಹೊಸದು ಓಡಿಸಿದ್ದಾನೆ. ಸಾರ್ವಜನಿಕರ ಬದಲಾವಣೆ ಮುಗಿದೇ 2 ದಿನ ಕಳೀತಾ ಬಂತು. ನೀವಿನ್ನು ಎಲ್ಲಿದ್ದೀರಾ? ಸ್ವಾಮಿ, ಹಾಗಾದ್ರೆ ಈ ಹಣ ನಡೆಯಬೇಕು. ಇಲ್ಲ, ಈ ಹಣ ನಡೆಯೋದೇ ಇಲ್ಲ. ಒಂದ್ ಕೆಲಸ ಮಾಡಿ, ಕೂಡಲೇ ನೀವು ಅರಮನೆ ರಾಜಪ್ರತಿನಿಧಿನ ಭೇಟಿ ಮಾಡಿ. ಅದೃಷ್ಟ ಇದ್ರೆ ನಿಮ್ ಹಣನ ಬದಲಾವಣೆ ಮಾಡ್ಕೊಡ್ತಾರೆ. ಇಲ್ದೆ ಹೋದ್ರೆ ನಿಂಪಾಡು. ಈಗದು ಕೊಡಪ್ಪ. ಕಾಜೋಣ, ಹಿಂಗೆ ಆದ್ರೆ ನನಗೆ ಅರ್ಶನದ ಕೊಂಬೆ ಗತಿ ಆಗುತ್ತೋ ಏನೋ. ಗೊತ್ತಿಲ್ಲ, ಇನ್ನೂ ಸ್ವಲ್ಪ ತಿಲ್ಲ ಇದ್ರೆ ಎದುರ ಬದಲಾವಣೆ ಆಗುತ್ತೆ. ಮುಂದೆ ರಥ ಹತ್ತು. ಬಾ, ಹತ್ತು ಬೇಡ. ಅಯ್ಯೋ ನಿಮಿಷ ಇರೋ ವಿಜಯ ನೋಡ್ತೀನಿ. ನಿಮ್ ವಿಷಯ ಮಂಡಿಟ್ಟು ಬಾರೆ. ನಮ್ಮ ಮಹಾರಾಜ ಮಾತಂದ್ರು ಮಹಾರಾಜರಾಗಿ ಅರಮನೆಯಲ್ಲೇ ಇದ್ದಾರೆ ಅಂದ್ರೆ ಸಂತೆ ತುಂಬಾ ಸುಳ್ಳಿದೆ, ಅಂಗಡಿ ತುಂಬಾ ಮೋಸ ಇದೆ. ಸುಳ್ಳು ಮೋಸ, ಮೋಸ ಸುಳ್ಳು. ಛೇ, ಮಹಾರಾಜರಿಗೆ ಜಯವಾಗಲಿ. ಮಹಾರಾಜ, ನೀವು ಕೆಳಗಡೆ? ಹೌದು, ಇದ್ದೀನಿ. ಮಹಾರಾಜ, ನೀವು ಕೊಟ್ಟ ಇನಾಮು ಹಣ ಅಸಲಿ ಅಲ್ವಂತೆ? ಗೊತ್ತಿದೆ. ಹಾಗಾದ್ರೆ ಅದು ನಡೆಯೋದಿಲ್ಲ? ಇಲ್ಲ, ನಡೆಯೋಲ್ಲ. ಹಾಗಾದ್ರೆ ನನ್ನ ಮದುವೆ ನಡೆಯೋದಿಲ್ಲ. ಅದು ನಿನ್ನ ಹಣೆ ಬರ. ಮಹಾರಾಜ, ನಿಮ್ಮ ಬಗ್ಗೆ ಹೊರಗಡೆ ಜನ ಏನೇನೋ ಮಾತಾಡ್ಕೊಂತಾ ಇದ್ದಾರೆ. ಅದು ನನ್ನ ಹಣೆ ಬರ. ಯಾಕೆ ಹೀಗೆ ಮಗು ಮಗಾಗಿ ಮಾತಾಡ್ತಿದ್ದೀರಿ ಮಹಾರಾಜ? ಹಾ, ತಿಳಿಯಿತು. ನಮ್ಮ ಮಹಾರಾಜರ ಯೌವನದ ಚೈತನ್ಯದ ಬಿಟ್ಟು ಬಹುಪರ ಬಹುಪರ ಕೇಳದೆ ನಮ್ಮ ನಾಗರಾಜನಿಗೆ ಪೊರೆ ಕಟ್ಟಿದೆ. ಪೊರೆ. ಈ ನನ್ನ ಪರಾಕಿನ ಧ್ವನಿಗೆ ಹಾಲಿನ ಪೊರೆ ಹರಿಯುತ್ತೆ. ಮಹಾರಾಜ, ಎಲ್ಲರ ಗುಟ್ಟನ್ನ ಬಯಲು ಮಾಡಲಿಕ್ಕೆ ಸಿದ್ಧರಾಗಿದೆ. ನಿಮಗೆ ಬಹುಪರ, ನಿಮಗೆ ಬಹುಪರ, ನಿಮಗೆ ಬಹುಪರ. ಯಾಕೆ ಮಹಾರಾಜ, ಚೈತನ್ಯ ಬಂದಿದೆ? ಇಲ್ಲ ಇಲ್ಲ ಇಲ್ಲ, ಬರುವುದಿಲ್ಲ ಅಂತ ಅನಿಸ್ತಿದೆ. ಮಹಾರಾಜರು ಮೇಲೆ, ನಮ್ಮಂತವನು ಕೆಳಗೆ. ರಾಜರು ಮೇಲೆ, ನಾವು ಕೆಳಗೆ. ಈಗ ಎರಡು ಸಮ. ಹಾ, ಈ ನಿಮಗೆ ಮಹಾರಾಜ, ಸಾಮಾನ್ಯ ಜನರು ಪೂರ್ವ ನಿಲ್ಲುವ ಜಾಗದಲ್ಲಿ ನೀವು ನಿಂತ್ರೆ ಮಾತು ಹೊರಡಲ್ಲ. ಇದು ಕ್ಷೇತ್ರ ಮಹಿಮೆ. ಇದು ಮೊದಲನೇ ಸೂಚನೆ. ಸಿದ್ಧರಾಗಿದ್ದೇನೆ ಮಹಾಪ್ರಭು. ಮಹಾರಾಜ, ನೀವು ಅದು ಇಲ್ಲಿ ಯಾಕೆ ಹೀಗೆ? ಇದೀನಿ, ನನ್ನಿಷ್ಟ, ನನ್ನ ಸ್ವಂತ ಖುಷಿ. ಇರಬಹುದು ಮಹಾರಾಜ. ಅದ್ವೈತದ ಅಮೃತ ಕುಡಿದು ಅರ್ಗಿಸ್ಕೊಂಡ ಹಾಗೆ ನಮ್ಮ ಜಾಗವನ್ನು ನೀವೇ ಕಬ್ಬಿಸಿದ್ರೆ ನಮ್ಮ ಗತಿ.
ನಾವು ಬದುಕು ಮಾಡೋದಾದ್ರೆ ಹೇಗೆ ಮಹಾರಾಜ? ನೀವು ಪರಮ, ನಾವು ಪಾಮರ. ಹಾಗಾದರೆ ನಾನು ಒಳಗಿನ ಹುಡುಕನ್ನು ಹೊಳಗಿನ ತಳುಕು ನುಂಗಿ ಹಾಕೋದೇ ಸತ್ಯ. ನಾನಿನ್ನು ಯಾರು ಅಂತ ಗೊತ್ತಾಗಿ ಪಲ್ಲಕ್ಕಿ ಹೊರೋರು ಇರೋ ತನಕ ಕುತ್ಕೊಳ್ಳೋಕೇನಂತೆ. ಹಾ ಹಾ, ನಿಮಗೆ ಬಹುಪರಾಕ್ ಮಹಾರಾಜ. ಮಹಾರಾಜ, ನಿಮ್ಮ ಆಸ್ಥಾನಕ್ಕೆ ಯಾರೋ ರಾಜಪ್ರತಿನಿಧಿ ಅಂತ ಬಂದಿದ್ದಾರಂತಲ್ಲ, ಅವ್ರಿಗೂ ಬಹುಪರಾಕ್ ಅಂತ ಹೇಳ್ಬೇಕು ಅಥವಾ ಅಷ್ಟೇ ಸಾಕು? ಇದು ಎರಡನೇ ಸೂಚನೆ. ರಾಜಪ್ರತಿನಿಧಿಗೆ ಬಹುಪರಾಕ್ ಬಹುಪರಾಕ್ ಬಹುಪರಾಕ್. ಮಹಾರಾಜ, ನಿಮ್ಮ ಬಾಯಲ್ಲಿ ಬಹುಪರಾಕ್ ಅಂದ್ರೆ ನೀವು ರಾಜ ಅಲ್ಲ? ಅಲ್ಲ, ನಾನು ಮೊನ್ನೆ ಯುದ್ಧದಲ್ಲಿ ಸೋತೆ. ಎಲ್ಲರ ಹಾಗೆ ಪ್ರಾಣಕ್ಕೆ ಹೆದರಿ ಶರಣಾದೆ. ಅದಕ್ಕೆ ಬದಲಾಗಿ ಈ ಹೊಸ ರಾಜ ನನಗೆ ಶಿಕ್ಷೆ ಕೊಡಲಿಲ್ಲ. ಇಲ್ಲಿ ಇಲ್ಲಿ ನಿಂತು ಸಾಯೋ ತನಕ ಕಾವಲ ಕಾಯ್ತಾ ಇರೋ ಅಂತ ಹೇಳ್ದ. ಈಗ ನಿನ್ನ ಹಾಗೆ ಒಂದಿ ಮಾಗದ. ಅಂತೂ ನೀನು ನನ್ನ ಹಾಗೆ ಆದೆ. ಮಾತಾಡ, ನೀನು ಬೆತ್ತಲಾಗಿರೋದು ಇಡೀ ಜಗತ್ತಿಗೆ ಗೊತ್ತಾಗಿದೆ. ಇನ್ನು ಯಾಕೋ ಮಾರುವೇಷ? ಬಿಚ್ಚು ಬಾರೋ, ಬಾರೋ ಬಿಚ್ಚು. ಏ ಮಾತಾಡ, ಬಿಚ್ಚು ಬಾರೋ, ಬಿಚ್ಚ ಮತ್ತೆ ಬೇಡ, ಬಿಚ್ಚ ಬಿಚ್ಚ ಮತ್ತೆ. ಏಕವಚನ ಏಕವಚನ ಏಕವಚನ. ಮೇಲಕ್ಕೆ ಹೋದನು ಒಮ್ಮೆಲೆ ಕೆಳಕ್ಕೆ ಬೀಳಬಾರ್ದು. ನನ್ನ ಮರ್ಯಾದೆ ಹೋಗ್ತಿದೆ ಹೋಗ್ತಿದೆ. ಮಾಸ್ತಂಡ, ಇವತ್ತು ನನಗೆ ತೃಪ್ತಿ ಆದಷ್ಟು ಸಂತೋಷ ಆಯ್ತದಪ್ಪ. ಇನ್ನು ನಮ್ಮಿಬ್ಬರಲ್ಲಿ ಸಮಾನತೆ ಸೋದರತೆ ಬಂತು. ಇನ್ನು ಉಳಿದಿರೋದು ಸಹಬಾಳ್ವೆ ಮಾತ್ರ. ಅದನ್ನು ಪ್ರಾರಂಭಿಸೋಣ. ಹೊಸರಾಡಿದ್ರೆ ಹಸರಾಗಲ್ಲ, ಗಿಡ ಸಾಯಿತು. ಅಬ್ಬ, ಸಮಾನ ಸ್ಕಂದರಾದ ತಕ್ಷಣ ಹೇಗೆಲ್ಲ ಸಲಿಗೆ ಬೀಳುತ್ತೆ. ಮಾತಾಡ, ಇನ್ನು ಮುಂದೆ ನಮ್ಮಿಬ್ಬರಲ್ಲಿ ಬಹುಪರಾಕು ಬಹುವಚನ ಇಲ್ಲ. ಇನ್ಮೇಲೆ ಏನಿದ್ರು ಪ್ರೀತಿಯ ಏಕವಚನ. ಇಲ್ಲ ನೋಡಿ, ನೀನು ಇನ್ಮೇಲೆ ನನ್ನ ಗೆಳೆಯ, ಪ್ರೀತಿಯ ಗೆಳೆಯ. ಮಾತಾಡ, ಮಾತಾಡು, ಮಾತಾಡಿ. ಮಾತಾಡ, ನಾನು ಅಲ್ಲಿ ನಿಂತು ಕೂಗ್ತೀನಿ, ನೀನು ಓ ಅನ್ಬೇಕು, ಆಯ್ತಾ? ಮಾತಾಡ ಮಾತಾಡ. ಮಾತಾಡಿ. ಮಾತಾಡು. ಅಯ್ಯೋ ಅಯ್ಯೋ ದೇವರೇ, ನನಗೆ ಸಾಯಲಿಕ್ಕೆ ಧೈರ್ಯ ಕೊಡು. ಸಾಯಲಿಕ್ಕೆ ಇಷ್ಟ ಇಲ್ಲ. ನನ್ನ ಕಿವಿ ಹೋಗ್ಲಿ, ಜಗತ್ತಿನ ಬಾಯ ಹೋಗ್ಲಿ, ನನ್ನ ಮರ್ಯಾದೆ ಉಳಿಲಿ. ಕಾಜಾಣ ಮಹಾರಾಜ, ಮಹಾರಾಜ ಕಾಜಾಣ. ಮಾತಾಡ. ಏನಂದ್ರೆ ಸರಿಯಾಗಿ ಕೇಳಿಸ್ಲಿಲ್ಲ, ಇನ್ನೊಂದು ಸರಿ ಹೇಳು. ಕಾಜಾಣ ಮಹಾರಾಜ ಅಂತ. ಮಹಾರಾಜ. ಹ ಹ ಹ ಹ. ನಾನು ಮಾತಾಡ ಮಹಾರಾಜ. ಕಾಜಾಣ ಮಹಾರಾಜರೇ. ಹೌದೌದು, ಕಾಜಾಣ ಮಹಾರಾಜ. ತಾವು ಬಂದಿರುವ ಕಾರ್ಯವನ್ನು ಮರೆತು ಕುಡಿಲಿಕ್ಕೆ ಪ್ರಾರಂಭಿಸಿದ್ದೀರಾ. ಈಗ ಹೋಗಿರೋದು ನನ್ನ ಮರ್ಯಾದೆ, ಇನ್ನು ಮುಂದೆ ಹೋಗೋದು ನಿಮ್ಮ ಕೆಲಸ. ಹೌದು ಮಹಾರಾಜ. ಮಾತಾಡ, ನಿನ್ನನ್ನು ಎಚ್ಚರಿಸಿದೆ. ನನ್ನನ್ನು ಎಚ್ಚರಿಸಿದ ಮಾತಾಡ ಗೆಳೆಯ ಮಾತಾಡನಿಗೆ ಪ್ರೀತಿಯ ಬಹುಬಲ. ಮಾತಾಡ, ನಾನೀಗ ದೊಡ್ಡ ಸಮಸ್ಯೆ ಸಿಕ್ಕಾಕೊಂಡಿದ್ದೀನಿ. ಎಲ್ಲ ಪರಿಹಾರ ಆದ್ರೆ ಇವತ್ತು ರಾತ್ರಿನೇ ಊರು ಜನರ ಬಾಯಲ್ಲಿ ನಮ್ಮ ಶೋಭನ ಹಾಡು ಕೇಳುತ್ತೆ.
ಕೊಡಬೇಕು. ಇವತ್ತು ನನ್ನ ಮದುವೆ ಇದೆ. ಸಾಧ್ಯವಿಲ್ಲ, ಸಾಧ್ಯವೇ ಇಲ್ಲ. ಸಾಧ್ಯವಿದೆ ಮಹಾಸ್ವಾಮಿ, ನಿಮ್ಮ ಎದುರಿಗೆ ನಾನೇ ಇದ್ದೀನಲ್ಲ. ಬಹುಪರಾಕಿಗೆ ಹೊಸಬರಾದ ನಿಮಗೇನು ಗೊತ್ತು? ದೇವಾನು ದೇವತೆಗಳೇ ಬಹುಪರಾಕಿಗೆ ಜೈಕಾರಕ್ಕೆ ಮಾರು ಹೋಗಿ ಮರುಳಾಗಿ ಕೇಳಿದ ವರಗಳನ್ನ ಎತ್ತಿದ ಕೈ ಬೀಸಿ ಕೊಡ್ತಾ 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 ಇನ್ನು ಇಳಿಸ ಇಲ್ಲ. ಅಂಥದ್ರಲ್ಲಿ ನಮ್ಮ ನಿಮ್ಮಂತವ್ರು ಏನ್ ಮಾಡ? ಮದುವೆ ಆಗ್ತಿದೀಯಲ್ಲ, ಹೊಟ್ಟೆ ಪಾಡಿಗೆ ಏನ್ ಬದುಕು ನಂಬ್ಕೊಂಡಿದೀಯ? ನಾನು ಇಲ್ಲಿಯ ಒಗೊಳ್ಬೇಟ. ಕೆಲಸ ಖಾಯಮಾಗಿ 1 ತಿಂಗಳಾಗಿದೆ. ಬೇಕಿದ್ರೆ ಅರಮನೆ ದಪ್ತರದಲ್ಲಿ ನನ್ನ ಹೆಸರಿದೆ, ನೋಡಿ. ದಪ್ತರ ಬದಲಾಗಿದೆ. ಹೊಸ ದಪ್ತರದಲ್ಲಿ ಇರೋದು ಕೇವಲ ಮಾರ್ತಾಂಡನ ಹೆಸರು. ನೀನಿನ್ ಹೊರಡ್ಬೋದು. ಹಾಗನ್ಬೇಡಿ ಸ್ವಾಮಿ. ಈಗಾಗಲೇ ನನ್ನ ಎಲ್ಲ ಆಸ್ತಿನೂ ಮಾರಾಟ ಮಾಡಿಬಿಟ್ಟಿದ್ದೀನಿ. ನಾನು ಮದುವೆ ಬೇಕಿದ್ರೆ ಆಮೇಲೆ ಆಗ್ತೀನಿ. ಕೆಲಸದಿಂದ ಮಾತ್ರ ತೆಗಿಬೇಡಿ. ಕಾಲಕ್ಕೆ ಬದಲಾಗ್ತಿರೋದನ್ನ, ಹೊಸದಾಗಿ ಬರ್ತಿರೋದನ್ನ ಅಳವಡಿಸಿಕೊಂಡರೆ ಮಾತ್ರ ವಿದ್ಯೆಗಿದೆ. ನನಗೆ ಯಾವಾಗಲೂ ಹೊಸ ತಂತ್ರಜ್ಞಾನ ವಿಜ್ಞಾನದಲ್ಲೇ ಆಸೆ, ಅದೇ ಇಷ್ಟ. ಹೊಸತು ಕಲಿತು ಬಂದರೆ ಮಾತ್ರ ನನಗೆ ಕೆಲಸ ಸಿಗುತ್ತೆ. ಬಹುಪರಾಕಿಗೆ ಎಂತಹ ತಂತ್ರಜ್ಞಾನ ವಿಜ್ಞಾನ? ಬಾಯಿ ತುಂಬಾ ಗಂಟಲು ಹೊರೆಯಾಗೆ ಕೂಗೋದಪ್ಪ ಅಷ್ಟೇ. ನನಗೆ ಎದುರು ಒದಸ್ತೀಯ? ದಂಡ ಶುಲ್ಕ ಬೀಳುತ್ತೆ, ಎಚ್ಚರ. ಇಲ್ಲ ಮಹಾಸ್ವಾಮಿ, ಬಾಯಿ ಮುಚ್ಕೋತೀನಿ. ಮಾತಾಡ ಬಾಯಿ. ಈ ಹೊಸ ಮಹಾಪ್ರಭುಗಳು ಮಾತಿಗೂ ದಂಡ ಶುಲ್ಕ ಅನ್ನೋದನ್ನು ನೋಡಿದ್ರೆ ಈ ಧ್ವನಿ ಎಲ್ಲೋ ಕೇಳಿದ ಪರಿಚಯ ಅನಿಸ್ತಿದೆ. ಹೌದು, ನನಗೂ ಈ ನಡೆ ನುಡಿ ನೋಡಿದ್ರೆ ಎಲ್ಲೋ ನೋಡಿದ ವ್ಯಕ್ತಿ ಕೇಳಿದ ವ್ಯಕ್ತಿ ಅನಿಸ್ತಾ ಇದೆ. ಯಾವ ದೇಶದ ಮುಖವಾಡವೋ ಏನೋ, ಮುಖವಾಡ ಬಿಚ್ಚಿಸಿದ್ರೆ ಗೊತ್ತಾಗಬಹುದು. ಹಾ, ಮುಖವಾಡ ಬಿಸಿಲಿಗೆ ಬಾ. ಶ್ರೀಮಾನ್, ಓಕೆ ಮಹಾಸ್ವಾಮಿಗಳೇ, ತಾವು ಮುಖವಾಡ ಹಾಕಿದ್ರೆ ಸಿಟ್ಟಾಗಿದ್ದೀರೋ ಖುಷಿಯಾಗಿದ್ದೀರೋ ಒಂದು ಗೊತ್ತಾಗಲ್ಲ. ಭಾವನೆ ಗೊತ್ತಾಗ್ತಿದ್ರೆ ಭಯ ಹುಟ್ಟಲ್ಲ. ಹಾಗಾಗಿ ತಾವು ತಮ್ಮ ಮುಖ ದರ್ಶನ ಮಾಡಬೇಕಾಗಿ ವಿನಂತಿ. ಹೌದು, ನನ್ನದು ಅದೇ ಪ್ರಾರ್ಥನೆ. ಬಹುಪರ. ಓಕೆ ಓಕೆ, ನಿಮ್ಮ ಸಂತೋಷವೇ ನನ್ನ ಸಂತೋಷ. ತಪ್ಪಾಗಿದ್ರೆ ದಂಡ ಶುಲ್ಕ ಬೀಳುತ್ತೆ. ನೀವು ಪ್ರಾಂಶುಪಾಲ ಸೋಮಯ್ಯ? ಸೋಮ, ನೀನು ಮುಖವಾಡ ಹಾಕೊಂಡು ನನಗೆ ಮೋಸ ಮಾಡ್ತೀಯ? ಇದು ಅನ್ಯಾಯ. ಸೈನಿಕರೇ ಹಿಡೀ ಇವ್ರನ್ನ! ಸೈನಿಕರೇ ಹಿಡೀ ಇವ್ರನ್ನ! ಸೈನಿಕರೇ! ಯಾರು ನನ್ನನ್ನ ಹಿಡಿಲಿಕ್ಕೆ ಸಾಧ್ಯವಿಲ್ಲ. ಗೊತ್ತಿದೆ ತಾನೆ, ಕೊಳ್ಳೇನರಿ ರಾಜ ಈ ರಾಜ್ಯನ ಗೆದ್ದಿದ್ದಾನೆ. ನಾನೀಗ ಗೆದ್ದ ಕೊಳ್ಳೇನರಿ ರಾಜನ ರಾಜ್ಯ ಪ್ರತಿನಿಧಿ. ಈ ಕೂಡಲೇ ಗೋಪುರ ಕೇಳು, ಹೇಳಿದ್ರೆ ನಿನಗೆ ದಂಡ ಶುಲ್ಕ ಬೀಳತ್ತೆ. ನಾ ಬಹುಪರ ಕೇಳಲ್ಲ, ಎಲ್ಲಿ ಬೇಕಾದ್ರೂ ಹೋಗ್ತೀನಿ. ಎಲ್ಲೂ ಹೋಗೋ ಹಾಗಿಲ್ಲ, ಎಲ್ಲೂ ಹೋಗೋ ಹಾಗಿಲ್ಲ. ಇದು ರಾಜಾಜ್ಞೆ. ನೀವು ವೃತ್ತಿಯ ಪ್ರಯತ್ನಕ್ಕೆ ಮಹಾದಂಡ ಶುಲ್ಕ ಬೀಳುತ್ತೆ. ಅಯ್ಯೋ ದೇವರೇ, ಬಡವನಾದದ್ದು ಒಮ್ಮೆಲೆ ಶ್ರೀಮಂತನಾದೆ ದಯಾಳು ಹೋಗ್ತಾನೆ. ಆದ್ರೆ ಮನಸ್ಸಿನಲ್ಲಿ ಪ್ರತಿಕಾರ ಹೊಂದಿದ್ರೆ ಕ್ರೂರಿ ಆಗ್ತಾನೆ. ಈ ಸೋಮಯ್ಯ 2ನೇ ಗುಂಪಿನವನು. ಪ್ರತಿಕಾರಕ್ಕಾಗಿ ನನ್ನನ್ನು ಏನು ಬೇಕಾದರೂ ಮಾಡಬಹುದು. ಅದಕ್ಕಿಂತ ಮೊದಲು ನನಗೆ ನಾನೇ ಸತ್ರೆ ಸೂಕ್ತ. ಇದು ಆಟದ ಯುಗ, ತೋರಿಕೆ. ರೋಷದ ಮನುಷ್ಯನಿಗೆ ಸಾವು ಬದುಕು ಎರಡು ಸಮ.
ಆಗಿರುತ್ತೆ. ಯಾಕೆಂದ್ರೆ ಆತನಿಗೆ ಯೋಚನೆ ಮಾಡೋಕೆ ಶಕ್ತಿ ಇರಲ್ಲ. ಇದು ನನಗೆ ತಿಳಿಯದ ಪಾಠವೂ ಅಲ್ಲ, ಶಿಕ್ಷೆಯೂ ಅಲ್ಲ. ನೀನ್ ಹೀಗೆ ಮಾಡ್ಬೋದು ಅಂತ ಅನುಮಾನ ಇತ್ತು. ಅದಕ್ಕೆ ಈಟಿಯ ತುದಿನ ಸ್ಪಂಜ್ನವ್ ಮಾಡಿದ್ದೆ. ಅಯ್ಯೋ ದೇವರೇ, ದುರಾದೃಷ್ಟವಂತನಿಗೂ ಆತ್ಮಹತ್ಯೆಯು ಕೈ ಕೊಡು. ಆತ್ಮಹತ್ಯೆಯ ಮಹಾಪಾಪ. ನೀನ್ ಸಾಯ್ಬಾರ್ದು, ಬದುಕಬೇಕು. ನನ್ನೆದುರು ನಮ್ಮಂತೆ ಆಳುತ್ತ ದೇಹವನ್ನ ಕೇಳುದ್ದ ಮಾಡ್ಕೊಂಡು ಬದುಕಬೇಕು. ಆ ರಾಜಣ್ಣ, ನೀನೇನ್ ಮಾಡ್ತೀಯ? ನಾನು ಒಂದೇ ಮಗದ ಕೆಲಸದಲ್ಲಿ ಮುಂದುವರಿತೀನಿ ಮಹಾಸ್ವಾಮಿ. ಹೊಸತು, ನನಗೆ ಹೊಸತು ಬೇಕು. ಹೊಸತು ಕಲಿತು ಬಂದ್ರೆ ಮಾತ್ರ ಕೆಲಸ ಸಿಗುತ್ತೆ. ಮಹಾಸ್ವಾಮಿ, ಈಗಾಗಲೇ ಮೊದಲನೇ ಸಾರಿ ವಿದ್ಯೆ ಕಲಿಯಕ್ಕೆ ನನಗೆಲ್ಲ ಆಸ್ತಿ ಮಾಡ್ಕೊಂಡಿದ್ದೀನಿ. ಮತ್ತೆ ಹೊಸತು ಅಂದ್ರೆ ನಮಗೆ ಸಾಧನೆ ಗತಿ ಮಹಾರಾಜ. ಆಯ್ಕೆ ನಿನ್ನದು. ಆತ್ಮಹತ್ಯೆ ಮಾರ್ತಾಂಡನಿಗೆ ಮಾತ್ರ ಮಹಾಪಾಪ, ನಿನ್ನಂತವರಿಗಲ್ಲ. ಯಾಕೆಂದ್ರೆ ನೀವು ಪ್ರತಿದಿನ ಸಾಯ್ತಾನೆ ಇರ್ತೀರಿ. ನಿಮಗೆ ಬದುಕಲಿಕ್ಕೆ ಮುಗ್ದಾರ ಹಾಕ್ಬೇಕೆ ಹೊರತು ಸಾಯ್ಲಿಕ್ಕಲ್ಲ. ಅರ್ಥವಾಯ್ತಾ? ನಾನೀಗ ಒಳಗೋಗ್ಬೇಕು. ಯಾವತ್ತೂ ಯೋಚನೆ ಮಾಡಿದ್ದೀನಿ. ಆ ಕಾಜಣ, 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 ಇಲ್ಲಿದ್ಯಾ? ಕಾಜಣ, ಬೇಗ ಬಾರೋ, ಇವತ್ತು ನನ್ನ ಮದ್ವೆ ಕಣೋ. ನೀನ್ ಮದುಮಗ. ಹಿಂಗೋ ನಾನು ಬರ್ತೀನಿ ಇಂದೋನು ಅರಮನೆ ಕೆಲ್ಸದಲ್ಲಿ ನಿಂತ್ರೆ ಹೆಂಗೋ ಕಾಜಣ. ಬಾ, ಬೇಗ ಬಾ, ಮದ್ವೆ ಗೊತ್ತಾಗುತ್ತೆ. ನಾನು ಮದುವೆ ಆಗೋಲ್ಲ. ಯಾಕೆ? ನೀನ್ ಗೆದ್ದಾಯ್ತಲ್ಲ, ನಿನಗೆ ಕೆಲ್ಸ ಸಿಕ್ಕಾಯ್ತಲ್ಲ, ಮತ್ ಇನ್ನೇನು? ಬಾ, ಬೇಗ ಬಾ. ನಾನು ಮದುವೆ ಆಗಲ್ಲ ಅಂತ ಹೇಳಿದ್ನಲ್ಲ. ಈಗಿನ ಹೊಸ ರಾಜನಿಗೆ ಹೊಸ ರೀತಿಯಲ್ಲಿ ಬಂದಿ ಮಾಗಲಿಕ್ಕೆ ಬೇಕಂತ. ಈಗಾಗಲೇ ನನ್ನ ಹತ್ರ ಇದೆಲ್ಲ ಹಣವನ್ನು ಖರ್ಚಾಗಿದೆ. ಮತ್ತೆ ವಿದ್ಯೆ ಅಂದ್ರೆ ನನ್ನ ಹತ್ರ ಹಣ ಏನಿದೆ. ನಾನು ಮದುವೆ ಆಗಲ್ಲ. ಹೋಗು. ಸೋತವ್ರು ಹಾಗೆಲ್ಲ ಹೋಗೋ ಹಾಗಿಲ್ಲ. ನೆನಪಿನ ತಾನೇ ಒಪ್ಪಂದ. ಆಗ್ಲಿ, ನೀನೇ ಗೆದ್ದೆ, ಖುಷಿ ಪಡು. ನಾನು ಸನ್ಯಾಸಿ ಆಗ್ತೀನಿ, ಕಾಡಿ ಕೊಡ್ತೀನಿ. ಹಾ, ಹಾಗೆಲ್ಲ ಹೋಗೋ ಹಾಗಿಲ್ಲ. ಕಾಜಣ, ನೀನು ತಲೆ ಎತ್ತಬೇಕು ಅಂತ ಕಣೋ ನಾನು ಗೆದ್ದಿರೋದು. ಎತ್ತೋ ಕತ್ನ ಏನೀಗ? ನೋಡು, ನಮ್ಮ ಅಪ್ಪಂಗೆ ಅಂದ್ರೆ ನಿನ್ ಮಾವಂಗೆ ನಾನು ಒಬ್ಳೆ ಸಂತಾನ. ನಮ್ಮ ಮನೇಲಿ 12 ಎಕರೆ ಗದ್ದೆ, 2 ಎಕರೆ ತೋಟ, ಮನೆ, ಬಾವಿ ಎಲ್ಲ ಇದೆ. ಇದೆಲ್ಲ ನನ್ನ ಜೊತೆ ನಿಂತಿರುತ್ತೆ. ನೀನು ಮನೆ ಅಳಿಯಾಗ್ಬೇಕಾಗಿಲ್ಲ, ನನ್ ಗಂಡನಾಗು. ಈ ಎಲ್ಲ ಆಸ್ತಿಗೂ ಯಜಮಾನ ಆಗೋ. ಕಡೆಗೂ ನಾನು ಸೋತಾಯ್ತು, ನೀನೇ ಗೆದ್ದೆ. ನನಗೆ ಮದುವೆ ಬೇಡ, ಹೋಗಿಲ್ಲ. ಸ್ವಾಮಿ, ನೀವಾದ್ರೂ ಸ್ವಲ್ಪ ಬುದ್ಧಿ ಹೇಳಿ ಸ್ವಾಮಿ. ಕಾಜಾಡ, ಇದೆಲ್ಲದೂ ಆಗೋದಕ್ಕಿಂತ ಮೊದಲು ನೀನು ಮದುವೆ ಆಗ. ಇವಳನ್ನು ಮದುವೆ ಆಗಿ ಬದುಕು ಮಾಡು. ಆಗ್ತೀಯ ತಾನೆ ಕಾಜಾಡ? ಆಗ್ತೀಯ ತಾನೆ? ಮದ್ವೆ ಆಗ್ತೀಯ ಅಲ್ವಾ? ಕಾಜಾಡ, ಮದುವೆ ಆಗ್ತೀಯ ತಾನೆ? ಆಗ್ತೀನಿ. ಕಾಜಾಡ, ಕಾಜಾಡ, ಕಾಜಾಡವೇ, ಕಾಜಾಡ, ಕಾಜಾಡ, ಕಾಜಾಡವೇ, ಕಾಜಾಡ ಇರುವುದು ಕೋಗಿಲೆ, ಕೋಗಿಲೆ ಇರುವುದು ಕಾಜಾಡಗೆ. ಸೋಬಾನ, ಸೋಬಾನ, ಸೋಬಾನವೇ, ನನಗೂ ಇದೇ ತರದವಳು ಇದ್ದಿದ್ರೆ ನಾನು ಇವತ್ತಿಗೂ ಮಹಾರಾಜ ಆಗಿ ಇರ್ತಿದ್ದೆ. ಆದ್ರೆ ಅದು ಆಗ್ಲಿಲ್ಲ. ಮಜಕ್ಕೆ ಬಿದ್ದಾತ ಗುಲಾಮ ಆಗ್ತಾರಂತ ನೀವು ನನಗೆ ತಿಳಿಸಿದ್ರಿ. ಸ್ವತಂತ್ರವಾದ ದೇಶಿ ಬದುಕು ಸ್ವರ್ಗಕ್ಕೆ ಮೆಟ್ಟಲು ಅಂತ ನೀವು ನನಗೆ ದಾರಿ ತೋರಿಸಿದ್ರಿ.
ಎಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸೋಕ್ಕಿಂತ ಮುಂಚೆ ನಾಟಕದ ಒಳ ಹೊರಗೆ ಪ್ರಯತ್ನ ಮಾಡಿದಂತಹ ಎಲ್ಲರನ್ನೂ ಸ್ಮರಿಸ್ಕೊಳ್ಬೇಕಾಗಿರುವಂತಹ ಕೆಲಸ ನಮ್ದಿದೆ. ಪಾತ್ರಧಾರಿಗಳೆಲ್ಲ ತಕ್ಷಣಕ್ಕೆ ವೇದಿಕೆ ಮೇಲೆ ಬನ್ನಿ. ಸೂತ್ರಧಾರ ಶಿವಮೊಗ್ಗ ಇವರು ಅರ್ಪಿಸಿದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದಲ್ಲಿ ಅರ್ಪಿಸಿದಂತಹ ನಾಟಕ ಬಹುಪರ. ಇದರಲ್ಲಿ ಪಾತ್ರವರ್ಗದಲ್ಲಿದ್ದಂಥವರು ಮಾರ್ತಾಂಡನಾಗಿ ರಜನೀಶ ನಾವುಡ, ಮಂತ್ರಿ ಉಪನ್ಯಾಸಕ ಅಂಗಡಿ ಮಾಲೀಕನಾಗಿ ಸಚಿನ್ ಎಲ್, ಸೋಮಯ್ಯನಾಗಿ ಸುಮನ್, ಕಾಜಣ್ಣನಾಗಿ ನಾಗರಾಜ ನೀರ್, ಕೋಗಿಲೆಯಾಗಿ ವಿಧಾತ್ರಿ, ವಿದ್ಯಾರ್ಥಿಗಳು ಕಾರಕೋನ ಶ್ರೀಮಂತರಾಗಿ ನಾಗಭೂಷಣ HU, ಶರತ್, ಸಂಗಮ್, ಧೀರಜ್, ಅಖಿಲೇಶ. ಈ ನಾಟಕಕ್ಕೆ ಪ್ರಸಾದನದಲ್ಲಿ ನಮಗೆ ಸಹಾಯ ಮಾಡಿದಂಥವರು ರವಿಶಂಕರ್ ಅವರು. ರಂಗಸಜ್ಜಿಕೆಯನ್ನ ಮಾಡಿಕೊಟ್ಟಂಥವರು ನಮ್ಮವರೇ ಆದ ವಿಕ್ರಮ್ ವಾಸುರವರು. ದಯಮಾಡಿ ಮೇಲಕ್ಕೆ ಬರಬೇಕು. ನಮ್ಮವರೇ ಆದಂತಹ ಹರಿಗೆ ಗೋಪಾಲ್ ಸ್ವಾಮಿ ಅವರು. ಸಂಗೀತ ಅರುಣ ಆರ್ ಘಾಟೆ. ಸಹಕಾರ ಚೇತನ್ ಹಾಗೂ ಕಲಾಜ್ಯೋತಿ ಮತ್ತು ಕೊಯೂಸಫ್. ನಾನು ಮಧುಸೂದನ ಘಾಟೆ, ಈ ನಾಟಕದ ರಚನಾಕಾರ ಮತ್ತು ನಿರ್ದೇಶಕ. ಎಲ್ಲರಿಗೂ